50,000 ರೂಪಾಯಿ ಬರೀ ಡೌನ್ ಪೇಮೆಂಟ್ ಕೊಟ್ರೆ ಗಾಡಿ ಲೋನ್ ಮಾಡಿಸ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ಕೊಡ್ಬೇಕು, ಗಾಡಿ ಹ್ಯಾಪಿಯಾಗಿ ಕೊಟ್ಟು ಕಳಿಸ್ತೀವಿ. 30,000 ತಗೊಬನ್ನಿ ಸರ್. ಸೊ 0 ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ತಗೊಳ್ಳೋಕೆ ಸೊ ವೀಕ್ಷಕರೇ, ಮತ್ತೆ ಒಂದ್ಸರಿ ನಾನು MS ಕಾರ್ ವರ್ಲ್ಡ್ ಬ್ಯಾಂಗ್ಳೂರ್ ರಂಗ ಕಾಲೋನಿ ಬಂದಿದ್ದೀನಿ. ಸೊ ಲಾಸ್ಟ್ ಟೈಮ್ ಕೂಡ ವಿಡಿಯೋ ಮಾಡಿದ್ರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ತುಂಬಾ ಕಸ್ಟಮರ್ಸ್ ಕೂಡ ನನಗೆ ಹೇಳಿದ್ರು, ಸರ್ ಈ ತರ ನಾವು MS ಕಾರ್ ವರ್ಲ್ಡ್ ಅಲ್ಲಿ ಗಾಡಿಗಳು ತಗೊಂಡಿದ್ದೀವಿ, ಹೋಗಿ ತುಂಬಾ ಚೆನ್ನಾಗಿ ಒಳ್ಳೆ ಗಾಡಿ ಒಳ್ಳೆ ಪ್ರೈಸಸ್ ಅಲ್ಲಿ ಗಾಡಿ ಕೊಟ್ಟಿದ್ದಾರೆ ಅಂತ ಎಲ್ಲ ತುಂಬಾ ಜನ ಕಾಮೆಂಟ್ ಮಾಡಿ ತಿಳಿಸಿದ್ದಾರೆ. ಸೊ ಹಾಗೆ ಮತ್ತೊಂದ್ಸರಿ ಬಂದಿದ್ದೀನಿ. ಸೊ ಈ ಸಾರಿ ತುಂಬಾನೇ ಒಳ್ಳೆ ಪ್ರೈಸಸ್ ಆಷಾಢ ಆಫರ್ ಅಂತ ಈ ಸಾರಿ ಗಾಡಿಗಳು ಕೊಡ್ತಾ ಇದ್ದಾರೆ ಬೆಸ್ಟ್ ಪ್ರೈಸ್ ಅಲ್ಲಿ. ಸೊ ಮೊದಲನೇ ಕಾರ್ ಬಂದು 2012 Hyundai Ion Magna ವೇರಿಯಂಟ್. ಇದರಲ್ಲಿ ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ವೈಟ್ ಕಲರ್ ಗಾಡಿ ನೋಡ್ತಾ ಇದ್ರಲ್ಲ, ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಸಿಗುತ್ತೆ. ಈ ಗಾಡಿ ನೀವು ಮೈಲೇಜ್ ಕೇಳಿದ್ರೆ 20+ ನಿಮಗೆ ಇದರಲ್ಲಿ ಮೈಲೇಜ್ ಕೂಡ ಸಿಗುತ್ತೆ. ಈ ಗಾಡಿ ಪ್ರೈಸ್ ಏನ್ ಹೇಳ್ತಾ ಇದೀರಾ ಸರ್? ಸರ್ ಈ ಗಾಡಿ ಬಂದು 2012 ಮಾಡಲ್ Honda Ion ಸರ್, ನಿಮಗೆ ಮೈಲೇಜ್ 20+ ಬರ್ತದೆ, ಸಿಟಿಯಲ್ಲಿ ಹೈವೇ 20+ ಸಿಗ್ತದೆ. ಓಕೆ ಸರ್, ಇದು ಬಂದ್ಬಿಟ್ಟು 2 ಲಕ್ಷ ಹೇಳ್ತಾ ಇದ್ದೀವಿ. ಇದು ಆಷಾಢ ಆಫರ್ ಅಂತ ಹೇಳ್ಬಿಟ್ಟು ನಿಮ್ಮ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಸರ್ 1,85,000 ಮಾಡ್ಕೊಡ್ತೀನಿ ಸರ್. ಅದ್ರಲ್ಲೂ ಯಾರಾದ್ರೂ ಬಂದ್ರೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ? ಸೊ 1,85,000 ರೂಪಾಯಿ ಕೊಡ್ತೀನಿ. ಅದ್ರಲ್ಲೂ ಯಾರು ಬಂದ್ರೆ ಅದ್ರಲ್ಲೂ ಆಗದಷ್ಟು ನೆಗೋಷಿಯೇಟ್ ಮಾಡಿ ಕಮ್ಮಿ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. ಆಷಾಢ ಆಫರ್ ಅಂತಾನೆ ಈ ಸಾರಿ. ಆಷಾಢ ಮುಗಿಸಾದ್ಮೇಲೆ ನೀವು ಬಂದ್ರೆ ಈ ಗಾಡಿ ಮತ್ತೆ ಆ ರೇಟ್ಗೆ ನಿಮ್ಗೆ ಸಿಗಲ್ಲ. ಸೊ ಆಗದಷ್ಟು ಬೇಗ ಬನ್ನಿ ಈ ಗಾಡಿ ತಗೊಂಡೋಗಿ. ಹಾಗೆ ತುಂಬಾ ಜನ ಕೇಳ್ತಾ ಇರ್ತಾರೆ, ಸರ್ ನಮ್ಗೆ ಐಟನೇ ಬೇಕು ಸರ್ ಅಂತ ಕೇಳ್ತಾ ಇರ್ತಾರೆ. ಸೊ ಅವ್ರಿಗೋಸ್ಕರ ನೋಡ್ತಾ ಇದೀರಲ್ಲ, ಒಂದು ಐಟನ್ ಕೂಡ ಇವ್ರ ಹತ್ರ ನಿಮ್ಗೆ ಸ್ಟಾಕ್ ಅಲ್ಲಿ ಇರುತ್ತೆ. ಈ ಗಾಡಿ ಬಂದು ನಿಮ್ಗೆ 2011 ಮಾಡಲ್ 2011 ಮಾಡಲ್ ಗ್ರೇ ಕಲರ್ ಕಾರ್, ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ ಇದೆ. ₹1 ಕೂಡ ಖರ್ಚು ಇರಲ್ಲ. ಆರಾಮಾಗಿ ತಗೊಂಡು ಹೊಸ ಗಾಡಿ ಶೋರೂಮ್ ಗಾಡಿ ತಗೊಂಡು ಯಾವ ರೀತಿ ಓಡಿಸ್ತಾ ಇರ್ತೀರಾ, ಈ ಗಾಡಿ ಕೂಡ ನಿಮ್ಗೆ ಅದೇ ಕಂಡೀಷನ್ ಅಲ್ಲಿ ಇದೆ. ಸೊ ವೇರಿಯಂಟ್ ಯಾವುದು ಸರ್ ಇದು? ಸರ್ ಇದು ಮ್ಯಾಗ್ನಾ ವೇರಿಯಂಟ್ 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ ಸರ್, ಈ ಗಾಡಿ ಆಷಾಢ ಅಂತ ಹೇಳ್ಬಿಟ್ಟು ಬೆಸ್ಟ್ ಆಫರ್ ಕೊಡ್ತೀನಿ ನಿಮ್ಮ ವ್ಯೂವರ್ಸ್ಗೋಸ್ಕರ. ಯಾಕೆ ಅಂತ ಹೇಳಿದ್ರೆ ಇದು ಬಂದು ಸ್ಯಾಂಟ್ರೋನ್ ಆ ಪ್ರೈಸ್ ಅಲ್ಲಿ ಕೊಡಲ್ಲ, ಆ ಪ್ರೈಸ್ ಅಲ್ಲಿ ಈ ಗಾಡಿ ಕೊಡ್ತೀನಿ ಸರ್. ಇದು ಬಂದ್ಬಿಟ್ಟು 1,95,000 ಹೇಳ್ತಾ ಇದ್ದೀನಿ. ನಿಮ್ಮ ವ್ಯೂವರ್ಸ್ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 1,85,000 ಕೊಡ್ತೀನಿ. ಅದು NOC ಸಮೇತ ಸರ್. ಗಾಡಿ ನೋಡಬಹುದು ನೀವು, ಒಳ್ಳೆ ಮೆಂಟ್ ಕಂಡೀಷನ್ ಇದೆ ಸರ್. ಇದೇ ನೀವು ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ 2,65,000 ಇಂದ ಕಮ್ಮಿ ಯಾರು ಗಾಡಿ ಕೊಡಲ್ಲ. ಓಕೆ, ಸೊ ವೀಕ್ಷಕರೇ ಕೇಳ್ಕೊಂಡ್ರಲ್ಲ, 2011 ಮಾಡಲ್ ಮ್ಯಾಗ್ನಾ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ, ಬರೀ 1,95,000 ರೂಪಾಯಿ ಕೋಟಿಂಗ್ ಪ್ರೈಸ್ ಇದೆ. ಆಷಾಢ ಆಫರ್ ಅಂತ ಈ ಗಾಡಿ ನಿಮಗೆ ಬರೀ 1,85,000 ರೂಪಾಯಿಗೆ ಈ ಗಾಡಿ ಕೊಡ್ತಾ ಇದ್ದಾರೆ. ಸೊ ಆಷಾಢ ಮುಗಿಯೋಕೆ ಮುಂಚೆ ಬಂದ್ರೆ ಮಾತ್ರ ಈ ಗಾಡಿ ನಿಮಗೆ ಈ ಆಫರ್ ಅಲ್ಲಿ ಸಿಗುತ್ತೆ. ಸೊ ತಡ ಮಾಡಬೇಡಿ, ಆಗದಷ್ಟು ಬೇಗ ಬಂದ್ ಗಾಡಿ ಇದು ಇರ್ತಾರೆ. ಸರ್ ನಮಗೆ ಫೋರ್ಡೆ ಬೇಕು, ಅದ್ರಲ್ಲೂ ಫಿಯೆಸ್ಟಾನೇ ಬೇಕು ಅಂತ ಕೇಳ್ತಾ ಇರ್ತಾರೆ, ಡೀಸೆಲ್ ಗಾಡಿ. ಸೊ ಮೈಲೇಜ್ ಕೇಳಿದ್ರೆ ಈ ಗಾಡಿ ಕೂಡ ನಿಮಗೆ 20ಕ್ಕಿಂತ ಹೆಚ್ಚಾಗಿ ಮೈಲೇಜ್ ಸಿಗುತ್ತೆ. 2011 ಮಾಡಲ್ ಸೆಕೆಂಡ್ ಓನರ್, 2011 ಮಾಡಲ್ 2ನೇ ಓನರ್ ಆಗಿರುತ್ತೆ ಗಾಡಿ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಇದರಲ್ಲೂ ಕೂಡ ಫುಲ್ಲಿ ಲೋಡೆಡ್ ಈ ಗಾಡಿ ಸಿಗುತ್ತೆ. ಸೊ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಆಷಾಢ ಆಫರ್ ಅಲ್ಲಿ? ಸರ್ ಇದು ಬಂದ್ಬಿಟ್ಟು 1,95,000 ಹೇಳ್ತಾ ಇದ್ದೀನಿ. ನಿಮ್ ಕಡೆಯಿಂದ ವ್ಯೂವರ್ಸ್ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 1,85,000 ಕೊಡ್ತೀನಿ ಸರ್. ಈ ಗಾಡಿ ಪೆಟ್ರೋಲ್ ಗಾಡಿನೂ ನಿಮ್ಗೆ ಈ ಪ್ರೈಸ್ ಅಲ್ಲಿ ಕೊಡಲ್ಲ. 2007 ತಗೊಳಕ್ ಹೋದ್ರು 2,50,000 ಕೊಡ್ಬೇಕು. ನಾನು 2011 ಕೊಡ್ತಾ ಇದ್ದೀನಿ. ಚಾಲೆಂಜಿಂಗ್ ಪ್ರೈಸ್ ಸರ್ ಇದು. ಓಕೆ, 2011 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಹೇಳ್ದಂಗೆ 1,95,000 ರೂಪಾಯಿ ಕೋಟಿಂಗ್ ಪ್ರೈಸ್. ಚಾನಲ್ ಮುಖಾಂತರ ಬಂದು ನೀವು ನಿಮ್ಮ ಗಮನಕ್ಕೆ ಚಾನಲ್ ನೋಡಿ ಬಂದಿರೋದು ಸರ್ ಅಂತ ಹೇಳಿದ್ರೆ ಈ ಗಾಡಿ ನಿಮ್ಗೆ ಬರೀ 1,85,000 ರೂಪಾಯಿಗೆ ಕೊಡ್ತಾರೆ. ಡೀಸೆಲ್ ಎಂಜಿನ್. ಮೈಲೇಜ್ ಕೇಳಿದ್ರೆ ನಿಮ್ಗೆ 20ಕ್ಕಿಂತ ಹೆಚ್ಚಾಗಿ ಇದರಲ್ಲಿ ನಿಮ್ಗೆ ಮೈಲೇಜ್ ಕೂಡ ಸಿಗುತ್ತೆ. ನಿಮ್ಗೆ ಲೋಗನ್ ಗಾಡಿ ಬೇಕು ಸರ್ ಅಂತ ಕೇಳೋರ್ಗೂ ಕೂಡ ಇವ್ರ ಹತ್ರ ನೋಡ್ತಾ ಇದ್ದೀರಾ, ಮಹೀಂದ್ರಾ ಮತ್ತೆ ರೆನಾಲ್ಟ್ ಎರಡು ಸೇರಿ ಆಕ್ಚುಲಿ ಈ ಗಾಡಿ ತಯಾರಾಗಿದ್ದು. ಈ ಗಾಡಿ ಲೋಗನ್ ಅಂತ ತುಂಬಾನೇ ಹೆವಿ ಗಾಡಿ ಅಂತ ಕೂಡ ಹೇಳ್ಬೋದು. ಈ ಗಾಡಿ ಬಿಲ್ಡ್ ಕ್ವಾಲಿಟಿ ಮುಂದೆ ಇವತ್ತು ಬರ್ತಾ ಇರೋದು ಯಾವ ಗಾಡಿ ನಿಲ್ಲಲ್ಲ, ಆ ತರ ಗಟ್ಟಿ ಬರುತ್ತೆ. ಸೊ ಪೆಟ್ರೋಲ್ ಎಂಜಿನ್ ಇರುತ್ತೆ. 2007 ಮಾಡಲ್, 2007 ಮಾಡಲ್ ಪೆಟ್ರೋಲ್ ಎಂಜಿನ್ ಗಾಡಿ. ಮೈಲೇಜ್ ಕೇಳಿದ್ರೆ ನಿಮ್ಗೆ ಒಂದು 14 ಕಿಲೋಮೀಟರ್ ಮೈಲೇಜ್ ಕೂಡ ಈ ಗಾಡಿ ಕೊಡುತ್ತೆ. ಸೊ ಫೀಚರ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ABS, ಏರ್ ಬ್ಯಾಗ್ಸ್, 4 ಡೋರ್ ಪವರ್ ವಿಂಡೋ ಕೂಡ ಇದರಲ್ಲಿ ಬರುತ್ತೆ. ಗಾಡಿ ಮಾತ್ರ ತುಂಬಾನೇ ನೀಟ್ಲಿ ಮೇಂಟೈನ್ ಆಗಿರುತ್ತೆ. ನಮ್ಗೆ ಬಿಲ್ಡ್ ಕ್ವಾಲಿಟಿ ಬೇಕು, ಸೇಫ್ಟಿ ಗಾಡಿ ಬೇಕು ಅಂತ ಹೇಳಿದ್ರೆ ನೀವು ಈ ಗಾಡಿಗೂ ಕೂಡ ಹೋಗ್ಬೋದು. ಸರ್ ಎಷ್ಟು ಗಾಡಿ ರನ್ ಆಗಿದೆ ಮತ್ತೆ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್ ಈ ಗಾಡಿ ಬಂದ್ಬಿಟ್ಟು 70 ಚೇಂಜ್ ಓಡಿದೆ ಸರ್. ಈ ಗಾಡಿ ಬಂದು 1,40,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಸರ್ ಒಂದೇ ಒಂದು ಆಷಾಢ ಆಫರ್ ಬೆಸ್ಟ್ ಆಫರ್ ಅಂತ ಕೊಡ್ತೀನಿ. 1,25,000 ಗಾಡಿ ಕೊಡ್ತೀನಿ ವಿತ್ ಏರ್ ಬ್ಯಾಗ್ ಗಾಡಿ ಕೊಡ್ತೀನಿ ಸರ್. ಸರ್ ಏರ್ ಬ್ಯಾಗ್ ಫೀಚರ್ ತಗೋಬೇಕು ಅಂತ ಹೇಳಿದ್ರೆ ಮಿನಿಮಮ್ 6 ಲಕ್ಷ ಕೊಡಬೇಕು ಒಂದು ಗಾಡಿ ತಗೋಬೇಕು ಅಂತ ಹೇಳಿದ್ರೆ. 1,25,000 ರೂಪಾಯಿಗೆ ನಿಮ್ಗೆ ಏರ್ ಬ್ಯಾಗ್ ಇರೋ ಗಾಡಿ ಯಾರು ಕೊಡಲ್ಲ ಮಾರ್ಕೆಟ್ ಅಲ್ಲಿ, ನಾನು ಕೊಡ್ತೀನಿ ಸರ್ ಕಾರ್ ವರ್ಲ್ಡ್ ಅಲ್ಲಿ. ಸೊ ನೋಡ್ತಾ ಇದ್ರೆ ವೀಕ್ಷಕರು, ಈ ಆಫರ್ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. 1.25 ಲಕ್ಷ ರೂಪಾಯಿಗೆ ನಿಮ್ಗೆ ಏರ್ ಬ್ಯಾಗ್ ABS ಇರುವಂತಹ ಯಾವ ಕಾರು ಕೂಡ ನಿಮ್ಗೆ ಸಿಗಲ್ಲ. ಒಳ್ಳೆ ಗಟ್ಟಿ ಗಾಡಿ ಬೇಕು ಅಂತ ಹೇಳಿದ್ರೆ ಸೊ ಮಹೀಂದ್ರಾ ಲೋಗಾನ್ಗೂ ಕೂಡ ಹೋಗ್ಬೋದು. ದಯವಿಟ್ಟು ಇಂಟ್ರೆಸ್ಟ್ ಇದ್ರೆ ಬೇಗ ಬನ್ನಿ, ಗಾಡಿನ ಬುಕ್ ಮಾಡಿ. ಫ್ಯಾಮಿಲಿ ಗಾಡಿ ಬೇಕು, ದೊಡ್ಡ ಗಾಡಿ ಬೇಕು, ಸ್ಕಾರ್ಪಿಯೋನೇ ಬೇಕು, ರೇಟು ಕೂಡ ಕಡಿಮೆ ರೇಟ್ ಅಲ್ಲಿ ಗಾಡಿ ಬೇಕು ಅಂತ ಕೇಳೋರ್ಗೆ ಈ ಸರಿ ಇವ್ರ ಹತ್ರ ನಿಮ್ಗೆ ಸಿಲ್ವರ್ ಕಲರ್ ಮಹೀಂದ್ರಾ ಸ್ಕಾರ್ಪಿಯೋ 2005 ಮಾಡಲ್ ಗಾಡಿ, ಕಂಪ್ಲೀಟ್ಲಿ 8 ಸೀಟರ್ ಗಾಡಿ. ಒಂದು ದೊಡ್ಡ ಫ್ಯಾಮಿಲಿ ಇದ್ದು ಎಲ್ಲರೂ ಹೋಗ್ಬೇಕು ಅಂತ ಹೇಳಿದ್ರೆ ಈ ಕಾರಲ್ಲಿ ಒಂದು ಫ್ಯಾಮಿಲಿ ಎಂಜನ್ ಇದ್ರು ಕೂಡ ಪರವಾಗಿಲ್ಲ. ಸೊ ಎಂಜಿನ್ ದಲ್ಲಿ ಜೊತೆಗೆ 4-5 ಮಕ್ಕಳು ಇದ್ರು ಕೂಡ ಆರಾಮಾಗಿ ಓಡಾಡಬಹುದು. ಒಳ್ಳೆ ಹೆವಿ ಬಿಲ್ಡ್ ಕ್ವಾಲಿಟಿ ಮಸ್ಕ್ಯುಲರ್ ಗಾಡಿ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂತ ಕೇಳಿದ್ರೆ ನನ್ನ ಪ್ರಕಾರ ಸ್ಕಾರ್ಪಿಯೋ ಗಾಡಿಗೆ ಹೋಗ್ಬೋದು. ಒಳ್ಳೆ ಬಿಲ್ಡ್ ಕ್ವಾಲಿಟಿ ಮಾತ್ರ ತುಂಬಾನೇ ಹೆವಿ ಬರ್ತದೆ. 2005 ಅಲ್ಲಿ ಆಗಿದ್ದು ರೆಡಿ ಮಾಡಿದ ಗಾಡಿಗಳೆಲ್ಲ ತುಂಬಾನೇ ಹೆವಿ ಕ್ವಾಲಿಟಿಯಲ್ಲಿ ತಯಾರು ಮಾಡಿದ್ದು. ಸೊ 2005 ಮಾಡಲ್ ಗಾಡಿ, FC ಇನ್ಶೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇರುತ್ತೆ. ಸರ್ ಏನ್ ರೇಟ್ ಅಲ್ಲಿ ಕೊಡ್ತೀರಾ ಸರ್ ನಮ್ಮ ಈ ಗಾಡಿ ಬರೋರಿಗೆ? ಸರ್ ಈ ಗಾಡಿ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ನಿಮ್ಗೆ 2,80,000 3 ಲಕ್ಷ ಹೇಳ್ತಾರೆ ಸರ್. ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಸತಿ ಆಫರ್ ಇಟ್ಟಿದ್ದೀವಿ. ನಾನು ನಿಮ್ಮ ವ್ಯೂವರ್ಸ್ ಗೋಸ್ಕರ 1,95,000. ಅದ್ರಲ್ಲೂ ನಿಮ್ಗೆ ಬೇಕಾ
ಇನ್ನೂ 10,000 ಕಮ್ಮಿ ಕೊಡ್ತೀನಿ ಸರ್. 1,85,000 ಮಾಡಿಕೊಡ್ತೀನಿ. ಇನ್ನೂ ಸ್ವಲ್ಪ ಕಮ್ಮಿ ಮಾಡಿ ಸರ್. ಹೋಗಿ ಸರ್, 1,80,000 ಮಾಡಿಕೊಡ್ತೀನಿ ಸರ್. ಸೊ ವೀಕ್ಷಕರೇ ನೋಡ್ತಾ ಇದ್ರಲ್ಲ 2005 ಮಾಡೆಲ್ 1,80,000 ರೂಪಾಯಿಗೆ ನಿಮಗೆ ಕಂಪ್ಲೀಟ್ 8 ಸೀಟರ್ ಮಹೀಂದ್ರಾ ಸ್ಕಾರ್ಪಿಯೋ ಮಸ್ಕ್ಯುಲರ್ ಕಾರ್. ಈ ಸರಿ ಈ ಆಫರ್ ನೀವು ಮಿಸ್ ಮಾಡ್ಕೊಂಡ್ರೆ ಅಕಸ್ಮಾತ್ ನೀವು ಆಷಾಢ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ ಈ ಗಾಡಿ ಪ್ರೈಸ್ ಮತ್ತೆ 2 ಲಕ್ಷಕ್ಕಿಂತ ಜಾಸ್ತಿ ಆಗ್ಬಿಡ್ತದೆ. ಸೊ ಆದಷ್ಟು ಬೇಗ ಬನ್ನಿ, ಈ ಗಾಡಿ ಕೂಡ ನೀವು ಬುಕ್ ಮಾಡಿ ಹೋಗ್ಬೋದು. ನೋಡ್ತಾ ಇದ್ರೆ ನೆಕ್ಸ್ಟ್ ಬಂದು ನಿಮಗೆ ಫಿಯಟ್ ಲೀನಿಯಾ ಗಾಡಿ, ಒಂದು ಸಿಡಾನ್ ಗಾಡಿ ಬೇಕು ಸರ್ ನಮಗೆ. ಬಟ್ ಏನಂತ ಹೇಳಿದ್ರೆ ಕಡಿಮೆ ಪ್ರೈಸ್ ಅಲ್ಲಿ ಬೇಕು, ಡೀಸೆಲ್ ಗಾಡಿನೇ ಬೇಕು ಸರ್ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ. ಸೊ ಈ ಸರಿ ಇವ್ರ ಹತ್ರ ನಿಮಗೆ 2010 ಮಾಡೆಲ್ ಸೆಕೆಂಡ್ ಓನರ್ ಫಿಯಟ್ ಲೀನಿಯಾ ಡೀಸೆಲ್ ಇಂಜಿನ್ ಸಿಗುತ್ತೆ. ಈ ಕಾರಲ್ಲಿ ನಿಮಗೆ ಫೀಚರ್ಸ್ ಕೇಳಿದ್ರೆ AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ನಿಮಗೆ ಇದರಲ್ಲಿ ಆಡ್ ಆಗಿರುತ್ತೆ. ಸೊ ಈ ಗಾಡಿ ಮೈಲೇಜ್ ಕೇಳಿದ್ರೆ ಈ ಗಾಡಿ ಕೂಡ ನಿಮಗೆ 20+ ಮೈಲೇಜ್ ಕೂಡ ಸಿಗುತ್ತೆ. ಟೈರ್ ಕಂಡೀಷನ್ ಗಾಡಿ ಎಲ್ಲ ತುಂಬಾ ನೀಟ್ ಆಗಿದೆ. ಸ್ವಲ್ಪ ನಿಮಗೆ ಮೈನರ್ ಡೆಂಟು ಮತ್ತೆ ಬಂಪರ್ ಸ್ವಲ್ಪ ಮೈನರ್ ಆಗಿ ಡ್ಯಾಮೇಜ್ ಇರುತ್ತೆ. ಅಮ್ಮಮ್ಮ ಅಂತ ಹೇಳಿದ್ರು ಕೂಡ ನಿಮಗೆ ಹೆಚ್ಚಾಗಿ ಕೇಳಿದ್ರು ಕೂಡ ಬಾಡಿ ಲೈನ್ ಸ್ವಲ್ಪ ರೆಡಿ ಮಾಡ್ತೀನಿ ಅಂದ್ರೆ ಒಂದು 7-8 ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ನಿಮಗೆ ಖರ್ಚಾಗಬಹುದು. ಬಟ್ ಗಾಡಿ ಮಾತ್ರ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಪ್ರೈಸ್ ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 2010 ಮಾಡೆಲ್ ಸರ್, ಏನ್ ರೇಟ್ ಅಲ್ಲಿ ಕೊಡ್ತೀರಾ ಸರ್? ಇದು ಬಂದ್ಬಿಟ್ಟು ಮಾರ್ಕೆಟ್ ನೀವು ಚೆಕ್ ಮಾಡಬಹುದು, 2.5 ಲಕ್ಷದಿಂದ ಯಾರು ಕಮ್ಮಿ ಕೊಡೋದಿಲ್ಲ ಸರ್. ಇದು ಬೇರೆ MS ಕಾರ್ ವರ್ಲ್ಡ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್, ಆಷಾಢ ಪ್ರೈಸ್ ಅಂತ ಹೇಳ್ಬಿಟ್ಟು 1,85,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದ್ರೂ ಬಂದು ಅಂತ ಹೇಳಿದ್ರೆ 1,65,000 ಮಾಡ್ಕೊಡ್ತೀನಿ ಸರ್. ಈ ಗಾಡಿಯನ್ನು ಯಾರು ಚಾಲೆಂಜಿಂಗ್ ಪ್ರೈಸ್ ನಿಮಗೆ ಮಾರ್ಕೆಟ್ ಅಲ್ಲಿ ಕೊಡೋದಿಲ್ಲ. ಸೊ ಆಲ್ಟೋನು ಕೊಡಲ್ಲ, ಆ ಪ್ರೈಸ್ ಅಲ್ಲಿ ನಿಮಗೆ 2010 ಮಾಡೆಲ್ ಲೀನಿಯಾ ಗಾಡಿ ಕೊಡ್ತಾ ಇದ್ದಾರೆ. 1,65,000 ರೂಪಾಯಿಗೆ ನನ್ನ ಕೇಳಿದ್ರೆ ಡೀಸೆಲ್ ಕಾರ್ ನಿಮಗೆ ಯಾವ್ದು ಸಿಗಲ್ಲ. ಸೊ ಲೀನಿಯಾ ಸಿಗ್ತಾ ಇದೆ. ಒಂದು ದೊಡ್ಡ ಗಾಡಿ ಬೇಕು ಅಂತ ಹೇಳಿದ್ರೆ ಈ ಗಾಡಿ ಆರಾಮಾಗಿ ತಗೊಂಡೋಗ್ಬೋದು. ಈ ಗಾಡಿ ನಿಮಗೆ MS ಕಾರ್ ವರ್ಲ್ಡ್ ಬ್ಯಾಂಗ್ಳೂರ್ ರಂಕ ಕಾಲೋನಿಲಿ ಅವೈಲೇಬಲ್ ಇರುತ್ತೆ. ಸೊ ನಿಮ್ಗೆ ಗಾಡಿ ಇಂಟ್ರೆಸ್ಟೆಡ್ ಆಗಿದ್ರೆ ದಯವಿಟ್ಟು ಬೇಗ ಬನ್ನಿ, ಗಾಡಿ ಬುಕ್ ಮಾಡಿ. ಇಲ್ಲ ಅಂದ್ರೆ ಕ್ಯಾಶ್ ಪೇಮೆಂಟ್ ಕೂಡ ಕೊಟ್ಟಿನ ತಗೊಂಡೋಗ್ಬೋದು. ಕಮ್ಮಿ ಮಾಡೆಲ್ ಯಾವ ಗಾಡಿಗೂ ಕೂಡ ನಿಮಗೆ ಲೋನ್ ಅಂತೂ ಆಗಲ್ಲ, ಎಲ್ಲ ಕ್ಯಾಶ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಮಾಡೆಲ್ ಗಾಡಿ ಇದ್ರೆ ಮಾತ್ರ ನಿಮಗೆ ಲೋನ್ ಕೂಡ ಆಗೋಕ್ಕೂ ಸಾಧ್ಯ. ಸೊ ವೀಕ್ಷಕರೇ ಈ ಸರಿ ಬರ್ತಾ ಯಾಕೋ ಗೊತ್ತಿಲ್ಲ 2 ವೀಲರ್ಸ್ ಕೂಡ 1 ಲಕ್ಷ ರೂಪಾಯಿ ದಾಟ್ಬಿಟ್ಟಿದೆ. ಮಾಮೂಲಿ ಒಂದು TVS ಜುಪಿಟರ್ ತಗೊಳ್ಳಿ, ಆಕ್ಟಿವಾ ತಗೊಳ್ಳಿ, ಆಕ್ಸಸ್ ತಗೊಳ್ಳಿ 1,25,000, 1,30,000 ಈ ತರ ರೇಟ್ಗಳೆಲ್ಲ ಅತಿ ಕೂತಿದೆ. ಸೊ ಅದಕ್ಕೆ ಈ ಸರಿ ಒಂದು ಒಳ್ಳೆ ಗಾಡಿ ತಂದಿದ್ದೀನಿ ನಿಮಗೆ. ಮಹೀಂದ್ರಾ ಅವ್ರದ್ದು EV ಅಂತ ಎಲೆಕ್ಟ್ರಿಕ್ ಕಾರ್. ಇದು 2015 ಮಾಡೆಲ್ ಸಿಂಗಲ್ ಓನರ್ ಇರುತ್ತೆ. ಒಂದೇ ಒಂದು ಚಾರ್ಜ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ನಿಮಗೆ 70 ಕಿಲೋಮೀಟರ್ 70 ಕಿಲೋಮೀಟರ್ ತನಕ ಈ ಗಾಡಿ ಒಂದು ಚಾರ್ಜ್ ಅಲ್ಲಿ ಓಡುತ್ತೆ. ಈ ಗಾಡಿ 2015 ಸಿಂಗಲ್ ಓನರ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಈ ಗಾಡಿ ಒಂದು ಫ್ಯಾಮಿಲಿ 5 ಸೀಟರ್ ಗಾಡಿ. ಒಂದು ಗಂಡ ಹೆಂಡತಿ 3 ಮಕ್ಕಳು ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಳ್ಳೆ ಗಾಡಿ ಅಂತ ಕೂಡ ಹೇಳ್ಬೋದು. ಜಸ್ಟ್ ಒಂದು ಚಾರ್ಜ್ ಮಾಡಿದ್ರೆ ನಿಮಗೆ 70 ಕಿಲೋಮೀಟರ್ ತನಕ ಕೂಡ ಓಡಾಡುತ್ತೆ. ಸೊ ಮಳೆ ಟೈಮ್ ಅಲ್ಲಿ ಇರಲಿ ನಿಮಗೆ ಅಥವಾ ಬಿಸಿಲಲ್ಲಿ AC ಹಾಕೊಂಡು ಕೂಡ ನೀವು ಆರಾಮಾಗಿ ಈ ಗಾಡಿ ಯೂಸ್ ಮಾಡಬಹುದು. ಸಿಂಗಲ್ ಓನರ್ ಅಲ್ಲಿ ಇದೆ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು 80,000 ಕಿಲೋಮೀಟರ್ ಓಡಿದೆ ಸರ್. ಇದು ಒಳ್ಳೆ ಗಾಡಿ ಇದೆ, ಫ್ಯಾಮಿಲಿಗೋಸ್ಕರ ಅಂತ ಹೇಳ್ಬಿಟ್ಟು ತುಂಬಾನೇ ಒಳ್ಳೆ ಗಾಡಿ. ಆಟೋನಲ್ಲಿ ಓಡಾಡೋಕ್ಕಿಂತ ನೀವು ಆರಾಮಾಗಿ ಇದ್ರಲ್ಲಿ ಓಡಾಡಬಹುದು. ಒಂದ್ ಚಾರ್ಜ್ಗೆ ಸರ್ ನಿಮ್ಗೆ ಬರೀ 10 ರೂಪಾಯಿ ಖರ್ಚಾಗ್ತಿದೆ ಎಲೆಕ್ಟ್ರಿಕಲ್ ಅಷ್ಟೇ ಆಗೋದು. 10 ರೂಪಾಯಿದಲ್ಲಿ ನೀವು 70 ಕಿಲೋಮೀಟರ್ ಓಡಿಸಬಹುದು, ಆರಾಮಾಗಿ ನೆಮ್ಮದಿಯಾಗಿ ಓಡಿಸಬಹುದು. ನಿಮ್ಮ ಚಾನಲ್ಸ್ ಅವ್ರ ಕಡೆಯಿಂದ ಬಂದ್ರೆ ಸರ್ 1,95,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ಸ್ ಕಡೆಯಿಂದ ಬಂದ್ರು ಅಂತ ಹೇಳಿದ್ರೆ ಸರ್ ಆಷಾಢ ಆಫರ್, ಈ ಆಫರ್ ಮಾತ್ರ ಆಷಾಢದಲ್ಲಿ ಮಾತ್ರ ಇದೆ. 1,85,000 ರೂಪಾಯಿ ನಿಮಗೆ ಈ ಗಾಡಿ ಕೊಡ್ತೀನಿ ಸರ್. ಸೊ 2 ವೀಲರ್ ಕಾಸ್ಟ್ ಅಲ್ಲಿ ಒಂದು ವರ್ಷ 2 ವೀಲರ್ ಕೂಡ ನೀವು ತಗೋತೀನಿ ಅಂತ ಹೇಳಿದ್ರೆ ಇವತ್ತೊಂದು ಎಲೆಕ್ಟ್ರಿಕ್ 2 ವೀಲರ್ ತಗೊಂಡ್ರೆ 1,80,000 2 ಲಕ್ಷ ತನಕ ಹೋಗುತ್ತೆ. ಸೊ ಅದೇ 1,85,000 ರೂಪಾಯಿಗೆ ಇವ್ರಿಗೆ ನಿಮ್ಗೆ ಫ್ಯಾಮಿಲಿ ಗಾಡಿ 5 ಸೀಟರ್ ಅಲ್ಲಿ ಮಳೆ ಬರಲಿ ಬಿಸಿಲಲ್ಲಿ ಏನಾರ ಇದ್ರು ಕೂಡ ನಿಮ್ಗೆ AC ಹಾಕೊಂಡು ಆರಾಮಾಗಿ ಓಡಾಡಬಹುದು. ಆ 2 ವೀಲರ್ ತಗೊಳಕ್ ಬದಲು ನನ್ನ ಪ್ರಕಾರ ಕೇಳಿದ್ರೆ ನಿಮ್ಗೆ ಎಲೆಕ್ಟ್ರಿಕ್ ಕಾರ್ ತುಂಬಾ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. 2015 ಮಾಡೆಲ್ ಸಿಂಗಲ್ ಓನರ್. ನೆಕ್ಸ್ಟ್ ವೆಹಿಕಲ್ ಬಂದು ನಿಮಗೆ ಮಾರುತಿ ಸುಜುಕಿ ಸ್ವಿಫ್ಟ್, ದ ಹೈಲಿ ಡಿಮ್ಯಾಂಡ್ ಕಾರ್ ಅಂತ ಕೂಡ ಹೇಳ್ಬೋದು. 2012 ಮಾಡೆಲ್ ಸಿಂಗಲ್ ಓನರ್ VXI ಇಂಜಿನ್ ಇರುತ್ತೆ, ಸಿಲ್ವರ್ ಕಲರ್, ನಾನ್ ಆಕ್ಸಿಡೆಂಟ್ ಅಂಡ್ ನಾನ್ ಟೆಂಪರ್ಡ್ ಕಾರ್. ನಿಮಗೆ ಮಾರ್ಕೆಟ್ ಅಲ್ಲಿ ಸ್ವಿಫ್ಟ್ ಗಾಡಿಗಳು ಸಿಗೋದು ತುಂಬಾನೇ ಅಪರೂಪ. ಅದರಲ್ಲೂ ಈ ಗಾಡಿ ಕಂಡೀಷನ್ ನಿಮಗೆ ಮೋಸ್ಟ್ಲಿ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀರಾ. ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಈ ಗಾಡಿ ಕೂಡ ನಿಮಗೆ ನಿಂತಿದೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಂತ ಕೂಡ ಹೇಳ್ಬೋದು. ಸರ್ ಏನ್ ಕಿಲೋಮೀಟರ್ ಓಡಿದೆ ಮತ್ತೆ ಎಷ್ಟು ಓನರ್ ಇದೆ ಸರ್? ಇದು 2012 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ಆಗಿ 80,000 ಓಡಿದೆ, 82,000 ಓಡಿದೆ ಸರ್. ಇದ್ರ ಪ್ರೈಸ್ ಬಂದ್ಬಿಟ್ಟು 3,95,000 ಹೇಳ್ತಿದ್ದೀನಿ. ಚಾನಲ್ಸ್ ಇಂದ ಬಂದ್ರೆ ಆಷಾಢ ಆಫರ್ 3,85,000 ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 3,85,000 ರೂಪಾಯಿಗೆ 2012 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ನನ್ನ ಪ್ರಕಾರ ಕೇಳಿದ್ರೆ ಈ ಸರಿ ಕೊಡ್ತಾ ಇರೋದು ಆಷಾಢ ಆಫರ್ ಅಂತ. ಆದಷ್ಟು ಬೇಗ ಬಂದ್ರೆ ಈ ಗಾಡಿ ಮೇಲೆ ನಿಮಗೆ ಲೋನ್ ಕೂಡ ಆಗ್ಬೋದು ಸರ್. 3 ಲಕ್ಷ ಲೋನ್ ಆಗುತ್ತಾ? ಖಂಡಿತವಾಗ್ಲೂ ಸರ್. ಪ್ರೊಫೈಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 3 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಬರೀ 85,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿ ಗಾಡಿನ ತಗೊಂಡೋಗಿ. ನೆಕ್ಸ್ಟ್ ಗಾಡಿ ನೋಡ್ತಾ ಇದೀರಲ್ಲ, ಮಾರುತಿ ಸುಜುಕಿ ರಿಡ್ಸ್. ಈ ಗಾಡಿ ಕೂಡ ತುಂಬಾ ಡಿಮ್ಯಾಂಡ್ ಆಗಿರುತ್ತೆ ಸರ್. ಏನ್ ಡೀಟೇಲ್ಸ್ ಇದ್ರದ್ದು ಸರ್? ಇದು 2015 ಮಾಡೆಲ್ ವೆಹಿಕಲ್ ಮಾರುತಿ ರಿಡ್ಸ್ ಸರ್. ಇದು ಬಂದ್ಬಿಟ್ಟು ನಿಮಗೆ 75,000 ಕಿಲೋಮೀಟರ್ ಓಡಿದೆ, ರಿಕಾರ್ಡೆಡ್ ಮೇಲೆ. ಇದು ಸೆಕೆಂಡ್ ಓನರ್ ಆಗಿದೆ ಸರ್. ಮಾರ್ಕೆಟ್ ನೀವೆಲ್ಲ ಚೆಕ್ ಮಾಡ್ಕೋಬಹುದು. ರಿಡ್ಸ್ ತುಂಬಾನೇ ಡಿಮ್ಯಾಂಡ್ ವೆಹಿಕಲ್ ಸರ್. ರಿಡ್ಸ್ ಅಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇನ್ನೂ ಕೂಡ ಈ ಹಿಸ್ಟ್ರಿನಲ್ಲಿ ಯಾವುದೇ ಒಂದು ಆಕ್ಸಿಡೆಂಟ್ ಆದ್ರೂ ಒಂದು ಕಸ್ಟಮರ್ ಏನು ಇಂಜೂರ್ಡ್ ಆಗಿಲ್ಲ ರಿಡ್ಸ್ ಅಲ್ಲಿ. ಕ್ವಾಲಿಟಿ ಚೆನ್ನಾಗಿರ್ತದೆ ಮಾರುತಿದಲ್ಲಿ ಅಂತ ಹೇಳ್ಬಿಟ್ಟು ಸರ್. ಇದು 2015 ಸಿಟಿಯಲ್ಲಿ ಮೇಲೆ ನಿಮ್ಗೆ 18 ಬರ್ತದೆ, ಹೈವೇ 20+ ಸಿಗ್ತದೆ ಸರ್. ಮಾರ್ಕೆಟ್ 5.5 ಕಾಲ ಇದೆ ಸರ್. ನಮ್ಮ ಹತ್ರ ಬರೀ 4,80,000 ಹೇಳ್ತಾ ಇದ್ವಿ. ಅದು ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 4,60,000 ರೂಪಾಯಿಗೆ ನಿಮಗೆ ಮಾರುತಿ ರಿಡ್ಸ್ ಕೊಡ್ತೀನಿ. ಅದು 2015 ಮಾಡಲು. ಓಕೆ, ಸೊ ಅದೇ ರೀತಿ ನೋಡ್ತಾ ಇದ್ರಲ್ಲ, ನೆಕ್ಸ್ಟ್ ವೆಹಿಕಲ್ ಬಂದ್ರೆ ನಿಮಗೆ Hyundai i10 ರೆಡ್ ಕಲರ್ ಅಲ್ಲೇ ಗಾಡಿ ಬೇಕು ಅಂತ ಕೇಳೋರಿಗೆ ಈ ಗಾಡಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಂಬರ್ ಕೂಡ ನೋಡ್ತಾ ಇದ್ರಲ್ಲ 5444 ಫ್ಯಾನ್ಸಿ ನಂಬರ್ ಅಂತ ಕೂಡ ಹೇಳ್ಬೋದು ಸರ್. ಏನ್ ಡೀಟೇಲ್ಸ್ ಸರ್? ಇದು 2010 ಮಾಡೆಲ್ ಸೆಕೆಂಡ್ ಓನರ್ ಇದೆ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರ್ತದೆ. ಸಿಟಿಯಲ್ಲಿ ಮೇಲೆ ನಿಮಗೆ 14 ಬರ್ತದೆ. ಗಾಡಿ ನೋಡಬಹುದು, ಶೋರೂಮ್ ಮೇಂಟೈನ್ ಅಲ್ಲಿ ಇದೆ ಸರ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ
2,60,000 ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲ್ಸ್ ಕಡೆಯಿಂದ ಬಂದ್ರೆ 2,45,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತೀವಿ ಸರ್. 2010 ಮಾಡಲ್ ಎರಾ ವರ್ಷನ್ ನ್ಯೂ ಶೇಪ್ ಕನ್ವರ್ಟ್ ಆಗಿರುತ್ತೆ. ಸೆಕೆಂಡ್ ಓನರ್ ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. 2,60,000 ರೂಪಾಯಿ ಕೋಟಿಂಗ್ ಪ್ರೈಸ್. ಚಾನಲ್ ಮುಖಾಂತರ ಬರೋರಿಗೆ ಬರೀ 2,40,000 ರೂಪಾಯಿಗೆ ನಿಮಗೆ ಐಟನ್ ಕೂಡ ಸಿಗ್ತಾ ಇದೆ. ಸೊ ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಬಂದು ನಿಮಗೆ Hyundai i20 ಸ್ಪೋರ್ಟ್ಸ್ ವೇರಿಯಂಟ್ ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ಇರುತ್ತೆ. ಈ ಗಾಡಿ ಕೂಡ ನಿಮಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ ಇರುತ್ತೆ. ಇದರಲ್ಲಿ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಪ್ರತಿಯೊಂದು ಇದರಲ್ಲೂ ಕೂಡ ಸಿಗುತ್ತೆ. ಸೊ ಗಾಡಿ ಡೀಸೆಲ್ ಇರೋದ್ರಿಂದ 20+ ಆಲ್ಮೋಸ್ಟ್ ಇದರಲ್ಲೂ ಕೂಡ ನೀವು ಮೈಲೇಜ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸರ್ ಏನ್ ರೇಟ್ ಹೇಳ್ತಾ ಇದ್ದೀರಾ? ಸರ್ ಇದು 2011 ಸಿಂಗಲ್ ಓನರ್ ಸರ್. ಇದು ಕೆ ನಂಬರ್ ಸಮೇತ ಕೊಡ್ತೀವಿ. ಆಲ್ರೆಡಿ ನಂಬರ್ ಬಂದ್ಬಿಟ್ಟಿದೆ, ನಂಬರ್ ಬರಬೇಕು ಅಷ್ಟೇ. ಓಕೆ, ನಂಬರ್ ಸಮೇತ ಕೊಡ್ತೀವಿ ಸರ್. ಇದು ಬಂದ್ಬಿಟ್ಟು 3,40,000 ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಬೆಸ್ಟ್ ಪ್ರೈಸ್ 3,20,000 ಗೆ ಡೀಸೆಲ್ ಇಂಜಿನ್ ಕೊಡ್ತೀನಿ. ಪೆಟ್ರೋಲ್ ಗಾಡಿನೂ ಯಾರು ಕೊಡಲ್ಲ ಸರ್. 2011 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ಸ್ಪೋರ್ಟ್ಸ್ ವೇರಿಯಂಟ್ 3,20,000 ರೂಪಾಯಿಗೆ ಫೈನಲ್ ಟು ಫೈನಲ್ ಈ ಗಾಡಿ ನಿಮಗೆ ಕೊಡ್ತಾರೆ. ಇದರ ನೆಕ್ಸ್ಟ್ ವೆಹಿಕಲ್ ಬಂದು ನಿಮಗೆ ಫೋರ್ಡ್ ಆಸ್ಪೈರ್ ಟೈಟಾನಿಯಂ ವೇರಿಯಂಟ್ ಇರುತ್ತೆ. ಈ ಗಾಡಿ 2018 ಮಾಡಲ್ 2018 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಗಾಡಿ ಇರುತ್ತೆ. ಸೊ ತುಂಬಾ ಜನ ಡಿಸೈರ್ ಬೇಕು ಸರ್, ನಮಗೆ ಇದೇ ಗಾಡಿ ಬೇಕು ಅದೇ ಗಾಡಿ ಬೇಕು ಅಂತ ಕೇಳ್ತಾ ಇರ್ತಾರೆ. ಇವತ್ತು ನೀವು 2012 ಮಾಡಲ್ ಮಾಮೂಲಿ ಡಿಸೈರ್ ಗಾಡಿ, ಫೀಚರ್ ಲೆಸ್ ಗಾಡಿ ತಗೋಬೇಕು ಅಂತ ಇದ್ರು 4 ಲಕ್ಷ ಕೊಡಿ, 4.25 ಕೊಡಿ, 4.25 ಲಕ್ಷ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಸೊ ನಿಮ್ಗೆ 2012 ಮಾಡಲ್ ಪ್ರೈಸ್ ಅಲ್ಲಿ 2012 ಪ್ರೈಸಸ್ ಅಲ್ಲಿ 2018 ಮಾಡಲ್ ಸಿಂಗಲ್ ಓನರ್ ಗಾಡಿ ಫುಲ್ಲಿ ಟಾಪ್ ಅಂಡ್ ವಿತ್ ABS, ಏರ್ ಬ್ಯಾಗ್ಸ್, ನೇವಿಗೇಷನ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟಿಲ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್ ಪ್ರತಿಯೊಂದು ಇದರಲ್ಲಿ ನಿಮಗೆ ಕಂಪನಿ ಫಿಟೆಡ್ ಇನ್ಬಿಲ್ಟ್ ಶೋರೂಮ್ ಇಂದ ಫಿಟ್ ಆಗಿರುತ್ತೆ. ಸೊ ಕಡಿಮೆ ಪ್ರೈಸ್ ಅಲ್ಲೂ ಗಾಡಿ ಬೇಕು ಸರ್ ಅಂತ ಕೇಳೋರಿಗೆ ಈ ಗಾಡಿ ಇದೆ. ಸರ್ ಏನು 50,000 ರೂಪಾಯಿಗೆ ಗಾಡಿ ಕೊಡ್ತೀನಿ ಅಂತ ಇದ್ರಲ್ಲ, ಏನದು? ಹೌದು ಸರ್, ಇದು 50,000 ರೂಪಾಯಿಗೆ ಈ ಗಾಡಿ ಕೊಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಯಾರ್ದು ಪ್ರೊಫೈಲ್ ಚೆನ್ನಾಗಿರ್ತದೆ ಅಂತ ಅವರಿಗೆ ಇದು 50,000 ರೂಪಾಯಿ ಬರೀ ಡೌನ್ ಪೇಮೆಂಟ್ ಕೊಟ್ರೆ ಗಾಡಿ ಲೋನ್ ಮಾಡಿಸ್ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿರೋರಿಗೆ 4.25 ಲಕ್ಷ ಲೋನೇ ಆಗ್ತದೆ ಸರ್ ಈ ಗಾಡಿಗೆ. ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 4,85,000 ಹೇಳ್ತಾ ಇದೀವಿ ಸರ್. ಡೀಸೆಲ್ ತಗೊಳಕ್ ಹೋದ್ರು ನೀವು 2012 ಸಿಗೋದಿಲ್ಲ. ಆದ್ರೂ ನಾವು ಇದು 2018 ಮಾಡಲ್ ಕೊಡ್ತಾ ಇದೀವಿ. ಇದ್ರಲ್ಲೂ ನೀವು ಫೀಚರ್ಸ್ ನೋಡಬಹುದು. ಒಳಗಡೆ 2 ಏರ್ ಬ್ಯಾಗ್ಸ್ ಬರ್ತದೆ, ಅಲಾಯ್ ವೀಲ್ಸ್ ಬರ್ತದೆ, ಪುಷ್ ಬಟನ್ ಸ್ಟಾರ್ಟ್ ಮತ್ತೆ ನೇವಿಗೇಷನ್ ಬರ್ತದೆ. ಗಾಡಿ ನೋಡಬಹುದು, ನೀವು ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಬಂದು 4,85,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಸುಯರ್ ಕಡೆಯಿಂದ ಬಂತು ಅಂತ ಹೇಳಿದ್ರೆ ಸರ್ 4.5 ಲಕ್ಷ ರೂಪಾಯಿ ಈ ಗಾಡಿ ಮಾಡಿಕೊಡ್ತೀನಿ. ಓಕೆ, ಸೊ ವೀಕ್ಷಕರೇ ಕೇಳ್ಕೊಂಡ್ರಲ್ಲ, ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ 18 ಮಾಡಲ್ ಹೊಸ ಗಾಡಿ ಅಂತ ಕೂಡ ಹೇಳ್ಬೋದು. ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ ಮಾತ್ರ ಸಿಗುತ್ತೆ. ಯಾವ ತರದ್ದು ಇದರಲ್ಲೂ ಕೂಡ ನಿಮಗೆ ಖರ್ಚು ಇರೋದಿಲ್ಲ. ಶೋರೂಮ್ ಫಿಟೆಡ್ ಅಲಾಯ್ ವೀಲ್ಸ್ ಕೂಡ ಬರ್ತದೆ. ಜೊತೆಗೆ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಕೂಡ ಅಪೋಲೋ ಕಂಪನಿದು ಇದರಲ್ಲಿ ಸಿಗ್ತಾ ಇದೆ. ಬರೀ 50,000 ರೂಪಾಯಿ ತಗೋ ಬನ್ನಿ. ಈ ಗಾಡಿ ತಗೊಂಡೋಗಿ 4 ಲಕ್ಷ ರೂಪಾಯಿ ಆರಾಮಾಗಿ ನಿಮಗೆ ಲೋನ್ ಸಿಗುತ್ತೆ. ಕರ್ನಾಟಕ ನಂಬರ್ ಸಮೇತ ನಿಮಗೆ 4.5 ಲಕ್ಷ ರೂಪಾಯಿ ಗಾಡಿ ಕೊಡ್ತಾ ಇರೋದು. ಬರೀ 50,000 ರೂಪಾಯಿ ಮಾತ್ರ ಎತ್ಕೊಂಡ್ ಬನ್ನಿ, 4 ಲಕ್ಷ ರೂಪಾಯಿ ನಿಮಗೆ ಆರಾಮಾಗಿ ಲೋನ್ ಆಗುತ್ತೆ. ಸೊ ಈ ಗಾಡಿ ಕೀ ಕೂಡ ನೋಡ್ತಾ ಇದ್ರಲ್ಲ, ಒಳ್ಳೆ BMW, ಆಡಿ, ಮರ್ಸಿಡಿಸ್ ಬೆಂಜ್ ಆ ತರ ಈ ಗಾಡಿ ಕೀ ಕೂಡ ಅದೇ ರೀತಿ ನಿಮ್ಗೆ ಇರುತ್ತೆ. ತುಂಬಾನೇ ವೆಲ್ ಮೇಂಟೈನ್, ತುಂಬಾನೇ ಬಿಲ್ಡ್ ಕ್ವಾಲಿಟಿ ಗಾಡಿ ಅಂತ ಹೇಳಿದ್ರೆ ನಿಮಗೆ ಫೋರ್ಡ್ ಅವ್ರದ್ದು. ಸೊ ಅದೇ ರೀತಿ ನೆಕ್ಸ್ಟ್ ಗಾಡಿ ಬಂದು 2018-2019 ಮಾಡಲ್. ಈ ಗಾಡಿ ನಿಮಗೆ ಪ್ಯೂರ್ಲಿ ಕರ್ನಾಟಕ KA 63 ರಿಜಿಸ್ಟರ್ಡ್ ಇರುತ್ತೆ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು 82,000 ಕಿಲೋಮೀಟರ್ಸ್ ಓಡಿದೆ. ಎಲ್ಲ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ನಂಬರ್ ಕೊಟ್ಟು ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಸರ್ ಈ ಗಾಡಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಬಹಳ ಜನ ಮೈಲೇಜ್ ಗೋಸ್ಕರ ಕೇಳ್ತಾ ಇದಾರೆ, ಮೇಂಟೆನೆನ್ಸ್ ಗೋಸ್ಕರ ಕೇಳ್ತಾ ಇದಾರೆ. ಅಂತವ್ರಿಗೆ ನಾವು ಇವತ್ತು ಸ್ಮಾಲ್ ಬಜೆಟ್ ಅಲ್ಲಿ ಒಂದು ಒಳ್ಳೆ ಪ್ರೀಮಿಯಂ ಗಾಡಿ ತಗೊಂಡಿದ್ದೀವಿ ಸರ್. ಇದ್ರ ಫೀಚರ್ ಬಂದ್ಬಿಟ್ಟು 6 ಏರ್ ಬ್ಯಾಗ್ ಬರ್ತದೆ, ಅಲಾಯ್ ವೀಲ್ಸ್ ಬರ್ತದೆ, ABS ಬರ್ತದೆ, ಮತ್ತೆ ಆಟೋ ಕ್ಲೈಮೇಟ್ ಕಂಟ್ರೋಲ್ AC ಬರ್ತದೆ, ಆಟೋ ಅಡ್ಜಸ್ಟಬಲ್ ಮಿರರ್ ಬರ್ತದೆ. ಸರ್ ಮೈಲೇಜ್ ಕೇಳಿದ್ರೆ ನೀವು ಹ್ಯಾಪಿ ಆಗ್ಬಿಡ್ತೀರಾ. ಸಿಟಿನಲ್ಲಿ 25 ಬರ್ತದೆ, ಹೈವೇ 30+ ಬರ್ತದೆ. ಮತ್ತೆ ಇದ್ರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಸರ್ 10,000 20,000 ಮೇಂಟೆನೆನ್ಸ್ ಗೆ ಕೊಡೋ ತರ ಇಲ್ಲ ಈ ಗಾಡಿಗೆ. ಸರ್ 4,000 ಕೊಟ್ರೆ ನೀವು 10,000 ಕಿಲೋಮೀಟರ್ ಒಂದು ಸರ್ವಿಸ್ ನೆಮ್ಮದಿಯಾಗಿ ಮಾಡ್ಬೋದು. 2 ವೀಲರ್ ತಗೊಂಡ್ರು 4,000 ಸರ್ವಿಸ್ ಆಗ್ಬಿಡ್ತದೆ. ಇದು ಈ ಗಾಡಿ ಮಾತ್ರ 4,000ದಲ್ಲಿ ಸರ್ವಿಸ್ ಆಗ್ತದೆ. ಓಕೆ, ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು ಸರ್? ಸರ್ ನಿಮ್ದು ಪ್ರೊಫೈಲ್ ಯಾರಾದ್ರೂ ಪ್ರೊಫೈಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಬೇರೆ 50,000 ಡೌನ್ ಪೇಮೆಂಟ್ ಮಾಡಿ ಈ ಗಾಡಿ ಲೋನ್ ಮಾಡ್ಕೊಡ್ತೀನಿ. ಅದು 100% ಲೋನ್ ಆಗ್ತದೆ. ಆಸ್ಕಿಂಗ್ ಪ್ರೈಸ್ ಸರ್? ಸರ್ ಇದು ಬಂದ್ಬಿಟ್ಟು 6 ಲಕ್ಷ ಕೇಳ್ತಾ ಇದೀವಿ ಸರ್. ಆಷಾಢ ಆಫರ್ ಅಂತ ಹೇಳ್ಬಿಟ್ಟು 6 ಲಕ್ಷನೂ ಬೇಡ, 5,80,000 ಬೇಡ, 5.5 ಲಕ್ಷ ರೂಪಾಯಿ ಮಾಡ್ಕೊಡ್ತೀನಿ ಸರ್. ಈ ಗಾಡಿ ಚಾಲೆಂಜಿಂಗ್ ಪ್ರೈಸ್ ಸರ್, ಯಾರು ಕೊಡೋದಿಲ್ಲ. 5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 5 ಲಕ್ಷ ಲೋನ್ ಆಗ್ತದೆ, 50,000 ಡೌನ್ ಪೇಮೆಂಟ್ ಕೊಡಬೇಕು. ಗಾಡಿ ಹ್ಯಾಪಿಯಾಗಿ ಕಳಿಸ್ತೀವಿ. ಸೊ ವೀಕ್ಷಕರೇ ಕೇಳ್ತಾ ಇದ್ರಲ್ಲ, ಬರೀ 50,000 ರೂಪಾಯಿಗೆ ನಿಮಗೆ 2018-19 ಮಾಡಲ್ ಗಾಡಿಗಳು ಸಿಗ್ತದೆ. ಸೊ ತಡ ಮಾಡ್ಕೊಬಿಡಿ, ಆದಷ್ಟು ಬೇಗ ಬನ್ನಿ ಗಾಡಿನ ಬುಕ್ ಮಾಡಿ. ಸೊ ಅದೇ ರೀತಿ ನೋಡ್ತಾ ಇದ್ರಲ್ಲ, ಮತ್ತೆ ಒಂದು ಆಫರ್ ಪ್ರೈಸ್ ಅಲ್ಲಿ ನಿಮಗೆ Hyundai i10 ಕೂಡ ಇರುತ್ತೆ. ಸರ್ ಏನ್ ಡೀಟೇಲ್ಸ್ ಇದು? ಸರ್ ಇದು 2012 ಮಾಡಲ್ ಸಿಂಗಲ್ ಓನರ್, 50,000 ಓಡಿದೆ, ಆಟೋಮೆಟಿಕ್ ವೇರಿಯಂಟ್. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಇದು. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಸಿಟಿಯಲ್ಲಿ 14 ಬರ್ತದೆ, ಹೈವೇ 16 ಬರ್ತದೆ. ಅದರಲ್ಲೂ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಒಂದು ಏರ್ ಬ್ಯಾಗ್ ಬರ್ತದೆ. ಸರ್ ಈ ಗಾಡಿ ಬಂದ್ಬಿಟ್ಟು 3,85,000 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ಸ್ ಕಡೆಯಿಂದ ಬಂತು ಅಂತ ಹೇಳಿದ್ರೆ 3,50,000 ಗೆ ಮಾಡ್ಕೊಡ್ತೀನಿ. ಓಕೆ, ಇದಕ್ಕೆ ಲೋನ್ ಎಷ್ಟು ಕಟ್ಟಬೇಕು, ಡೌನ್ ಪೇಮೆಂಟ್ ಎಷ್ಟಾಗುತ್ತೆ ಸರ್? ಪ್ರೊಫೈಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಇದಕ್ಕೂ ನಿಮ್ಗೆ ಒಂದು 2,50,000 ರೂಪಾಯಿ ಬರೀ ಲೋನೇ ಮಾಡಿಸ್ಕೊಡ್ತೀನಿ ಪ್ರೊಫೈಲ್ ಚೆನ್ನಾಗಿರೋರಿಗೆ. ಓಕೆ, ಸೊ ಅದೇ ರೀತಿ ವೀಕ್ಷಕರೇ ನೋಡ್ತಾ ಇದ್ರಲ್ಲ, ಮತ್ತೆ ಒಂದು ನಿಮ್ಗೆ i10 ಇರುತ್ತೆ. ವೈಟ್ ಕಲರ್ ಅಲ್ಲೇ ಬೇಕು ಅಂತ ಗಾಡಿ ಕೇಳೋರಿಗೆ
Hyundai i10 2009 ಮಾಡೆಲ್ ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ಸಿಂಗಲ್ ಓನರ್ ಈ ಗಾಡಿ ಕೂಡ ನಿಮ್ಗೆ ಇರುತ್ತೆ ಸರ್. ಎಷ್ಟು ಹೊಡಿದೆ ಮತ್ತೆ ಏನ್ ಪ್ರೈಸ್ ಹೇಳ್ತಾ ಇದೆ? ಇದು ಬಂದ್ಬಿಟ್ಟು ಸಿಂಗಲ್ ಓನರ್ 2009 ಮಾಡಲು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 5 years FC ಇದೆ ಸರ್. ಇದಕ್ಕೆ ಫ್ರೆಶ್ FC ಇದೆ. 65,000 ಮಾತ್ರ ಓಡಿದೆ ಸರ್. ಈ ಗಾಡಿ ಬಂದ್ಬಿಟ್ಟು 2.5 ಲಕ್ಷ ಹೇಳ್ತಾ ಇದಾರೆ ಸರ್. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ 2,35,000 ರೂಪಾಯಿ ಈ ಗಾಡಿ ಮಾಡ್ತೀವಿ. ಇದಕ್ಕೆ ಏನಾದ್ರು ಲೋನ್ ಆಗುತ್ತಾ ಸರ್? ಲೋನ್ ಆಗಲ್ಲ, ಲೋನ್ ಆಗಲ್ಲ. ಓಕೆ, ಸೊ ವೀಕ್ಷಕರೇ ಈ ಗಾಡಿ ಕೂಡ ನಿಮ್ಗೆ ಮುಂದೆ ಬಂದು ಮಾತಾಡಿದ್ರೆ ಇನ್ನ ನೆಗೋಷಿಯಬಲ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಇನ್ನ ಗಾಡಿ ಮುಗಿಲ್ಲ, ಇನ್ನ ಗಾಡಿಗಳಿರುತ್ತೆ. ಸೊ ಬನ್ನಿ ಮತ್ತೆ ಒಂದು ನಿಮ್ಗೆ ಜಾರ್ಖಂಡ್ ರಿಜಿಸ್ಟ್ರೇಷನ್ ಈ ಗಾಡಿ ಕೂಡ ಇರುತ್ತೆ. 2011 ಸ್ಪೋರ್ಟ್ಸ್ ವೇರಿಯಂಟ್ ಸೆಕೆಂಡ್ ಓನರ್ ಆಗಿರುತ್ತೆ ಗಾಡಿ. ಸರ್ ಏನ್ ಪ್ರೈಸ್ ಇದೆ ಮತ್ತೆ ಎಷ್ಟು ಕಿಲೋಮೀಟರ್ ಓಡಿದೆ? ಸರ್ ಇದು ಬಂದ್ಬಿಟ್ಟು 60,000 ಕಿಲೋಮೀಟರ್ ಓಡಿದೆ. JH ನಂಬರ್ ಇರೋದು, ಬಟ್ ಇದಕ್ಕೆ NOC ಬಂದು ನಂಬರ್ ಆಗಿದೆ. ನಂಬರ್ ಬರಬೇಕು. ನಂಬರ್ ಸಮೇತ 2,85,000 ಹೇಳ್ತಾ ಇದಾರೆ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 2,70,000 ರೂಪಾಯಿ ನಾನು ಮಾಡ್ಕೊಡ್ತೀನಿ ಸರ್. 2,70,000 ಇನ್ನೂ ಬೇಕಂದ್ರೆ ನಮ್ ಚಾನಲ್ ಮುಖಾಂತರ ಬಂದಿದ್ದೀನಿ ಅಂತ ಹೇಳಿದ್ರೆ 2,70,000 ಅಲ್ಲ, ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊಡ್ಬೋದು ಸರ್. ಬನ್ನಿ, ಇನ್ನೂ ನೆಗೋಷಿಯೇಟ್ ಮಾಡಿ ಕೊಡ್ತಾರೆ. ನೀವು ಅಲ್ಲೇ ಕೂತ್ಕೊಂಡು ಅಲ್ಲೇ ಫೋನ್ ಮಾಡಿ ಫೈನಲ್ ಎಷ್ಟಾಗ್ಬಿಡ್ತದೆ ಅಂತ ಕೇಳಿದ್ರೆ ಯಾವಾಗ್ಲೂ ನೀವು ಯಾರು ತಗೊಳಕ್ಕಾಗಲ್ಲ. ನೀವೇನಾರ ಮುಂದೆ ಬಂದು ಡೈರೆಕ್ಟ್ ಆಗಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಬಂದು ಮಾತಾಡಿದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿಗಳು ಮಾಡ್ಕೊಡ್ತೀನಿ ಸರ್. ಫಿಕ್ಸ್ ಯಾವ್ದು ಪ್ರೈಸ್ ಇರಲ್ಲ. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಗಾಡಿ ನೋಡ್ತಾ ಇದ್ರಲ್ಲ, ನಿಮ್ಗೆ ಒಂದು ಫೆರಾರಿ ರೆಡ್ ಕಲರ್ ಅಲ್ಲಿ ನಿಮ್ಗೆ ಹೋಂಡಾ ಬ್ರಿಯೋ ಗಾಡಿ ಅಂತ ಹೇಳಿದ್ರೆ ತುಂಬಾನೇ ಲಕ್ಸುರಿ ಕಾರ್. ನಿಮ್ಗೆ ಒಂದು ಕಾಂಪ್ಯಾಕ್ಟ್ ಲಕ್ಸುರಿ ಗಾಡಿ ಬೇಕು ಅಂತ ಹೇಳಿದ್ರೆ ಹೋಂಡಾ ಬ್ರಿಯೋಗೂ ಕೂಡ ಹೋಗ್ಬೋದು. 2012 ಮಾಡೆಲ್ ಗಾಡಿ ಇರುತ್ತೆ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಸರ್ ಇದು ಬಂದ್ಬಿಟ್ಟು 65,000 ಕಿಲೋಮೀಟರ್ ಓಡಿದೆ. 2012 ಮಾಡಲ್ ಸರ್. ಇದು VX ಇದು. ಓಕೆ, ಬ್ರಿಯೋ VX ಅಂತ ಹೇಳ್ಬಿಟ್ಟು ಸರ್. ಇದು ಫೀಚರ್ಸ್ ನೀವು ತಿಳ್ಕೊಬೇಕಂತ ಹೇಳಿದ್ರೆ 2 ಏರ್ ಬ್ಯಾಗ್, ಅಲಾಯ್ ವೀಲ್ಸ್, ABS ಎಲ್ಲ ಬರ್ತದೆ ಇದರಲ್ಲಿ. ನಿಮ್ಗೆ ಮೈಲೇಜ್ ಕೇಳಿದ್ರೆ ನೀವು ಸಿಟಿಯಲ್ಲಿ 14 ಬರ್ತದೆ, ಹೈವೇ ಒಂದು 16 ಬರ್ತದೆ ಸರ್. ಈ ಗಾಡಿ ಬಂದ್ಬಿಟ್ಟು 4,25,000 ಹೇಳ್ತಾ ಇದಾರೆ. ಬಟ್ ಮಾರ್ಕೆಟ್ ನಾವು ಕೊಡಲ್ಲ ಆ ಪ್ರೈಸ್ಗೆ. 4,25,000 ಕಸ್ಟಮರ್ಗೆ ಇನ್ನೂ ಕಮ್ಮಿನಲ್ಲಿ ಕೊಡ್ತೀವಿ. ಆ ಸಲ ಪ್ರೈಸ್ ಅಂತ ಹೇಳ್ಬಿಟ್ಟು ಸರ್ 3,70,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್. ಆಟೋಮೆಟಿಕ್, ಅದು ವೇರಿಯಂಟ್ ಆಟೋಮೆಟಿಕ್ ಗಾಡಿ. 2012 ಮಾಡೆಲ್ ಹೋಂಡಾ ಬ್ರಿಯೋ ಎಕ್ಸ್ಟ್ರಾ ಫಿಟೆಡ್ ನಿಮ್ಗೆ ಎಲಾಯ್ ವೀಲ್ಸ್, ಆಫ್ಟರ್ ಮಾರ್ಕೆಟ್ ಎಲಾಯ್ ವೀಲ್ಸ್ ಕೂಡ ಹಾಕ್ಸಿದ್ದಾರೆ. ಜೊತೆಗೆ ನಿಮ್ಗೆ ನೋಡ್ತಾ ಇದ್ರಲ್ಲ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು ಕೂಡ ಸಿಗುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಈ ಗಾಡಿ ನೋಡಿದ್ರೆ 100% ನಿಮ್ಗೆ ಇಷ್ಟ ಅಂತೂ ಹಾಗೆ ಆಗುತ್ತೆ. ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್ ನಮ್ಗೆ ಆಟೋಮೆಟಿಕ್ ಗಾಡಿ ಬೇಕು ಸರ್, ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ನಮ್ಗೆ ಗಾಡಿ ಮ್ಯಾನುವಲ್ ಓಡಿಸಕ್ ಆಗ್ತಾ ಇಲ್ಲ ಅಂತ. ಇನ್ನೊಂದು ಏನಂತ ಹೇಳಿದ್ರೆ ಈ ಗಾಡಿಗೆ ಸರ್ ಅಪ್ ಟು ಡೇಟ್ ಸರ್ವಿಸ್ ಆಗಿದೆ. ಫುಲ್ ಆಯಿಲ್ ಚೇಂಜಿಂಗ್, ಗೇರ್ ಬಾಕ್ಸ್ ಆಯಿಲ್ ಚೇಂಜಿಂಗ್, ಇಂಜಿನ್ ಆಯಿಲ್ ಚೇಂಜಿಂಗ್ ಎಲ್ಲ ಆಗಿದೆ. ಅಪ್ ಟು 10,000 ಕಿಲೋಮೀಟರ್ಸ್ ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಇದು ತಗೊಂಡೋಗ್ಬಿಟ್ಟು ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಆರಾಮಾಗಿ ಬರೀ ಓಡಿಸಬೇಕಷ್ಟೇ. ಸೊ ಅದೇ ರೀತಿ ನೆಕ್ಸ್ಟ್ ಕಾರ್ ಬಂದು ಕರ್ನಾಟಕ ರಿಜಿಸ್ಟರ್ CDI. ನಿಮ್ಗೆ ಈ ಗಾಡಿ ಬಂದು ಮರ್ಸಿಡೀಸ್ ಬೆಂಜ್ ಈ ಕ್ಲಾಸ್ ಗಾಡಿ ಇರುತ್ತೆ. ಈ ಗಾಡಿ ನೋಡ್ತಾ ಇದೀರಲ್ಲ, ಈ ಗಾಡಿ ಕೂಡ ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಸರ್ ಈ ಗಾಡಿಲಿ ಏನೇನ್ ಫೀಚರ್ ಸಿಗುತ್ತೆ? ಅದು ಪೆಟ್ರೋಲ್ ಇಂಜಿನ್, ಡೀಸೆಲ್ ಸರ್? ಇದು ಸರ್ ಇದು ಡೀಸೆಲ್ ಇಂಜಿನ್. ಓಕೆ, ಇದು ಬಂದ್ಬಿಟ್ಟು E250 ಎಲಿಗೆನ್ಸ್ ಟಾಪ್ ಎಂಡ್ ಮಾಡಲ್. ಎಲಿಗೆನ್ಸ್ ಅಂತ. ಓಕೆ, 2011 ಮಾಡಲ್, ಸಿಂಗಲ್ ಓನರ್ ಇದೆ ಸರ್. ಗಾಡಿ ವೆಲ್ ಮೇಂಟೈನ್ ಆಗಿದೆ. ಗಾಡಿ ನೋಡ್ಬೋದು ನೀವು, ಎಕ್ಸ್ಟೀರಿಯರ್ ಆಗ್ಲಿ ಇಂಟೀರಿಯರ್ ಆಗ್ಲಿ ಗಾಡಿ ನೋಡ್ಬೋದು ನೀವು. ಎಲ್ಲೋ ಒಂದು ಸ್ಕ್ರಾಚ್ ಕೂಡ ಇಲ್ಲ ಗಾಡಿನಲ್ಲಿ ಸರ್. ಇದು ತುಂಬಾನೇ ಆಫರ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಮಾರ್ಕೆಟ್ ಅಲ್ಲಿ ಯಾರು ಕೊಡೋದಿಲ್ಲ. ಆ ತರ ಆಫರ್ ಅಲ್ಲಿ ಈ ಗಾಡಿ ಕೊಡ್ತೀನಿ ಸರ್. ಓಕೆ, ಸೊ ವೀಕ್ಷಕರೇ, ಸೊ ಪ್ರೈಸ್ ಹೇಳಕ್ ಮುಂಚೆ ನಾವು ಒಳಗಡೆ ಇಂಟೀರಿಯರ್ ಎಲ್ಲ ತೋರಿಸ್ಕೊಡ್ಬಿಡ್ತೀವಿ. ಸೊ ಒನ್ ಆಫ್ ದ ಲಕ್ಸುರಿಯಸ್ ಕಾರ್ ಅಂತ ಕೇಳಿದ್ರೆ ಮರ್ಸಿಡೀಸ್ ಬೆಂಜ್ ಈ ಕ್ಲಾಸ್. ಈ ಗಾಡಿ ಜಸ್ಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಗಾಡಿ ಮಾತ್ರ. ಸೂಪರ್ ಕ್ಲಾಸ್ ಕಂಡೀಷನ್. ನಿಮ್ಗೆ ವಿತ್ ಸನ್ರೂಫ್ ಸಮೇತ ಈ ಗಾಡಿ ಸಿಗುತ್ತೆ. ಗಾಡಿ ನೋಡ್ತಾ ಇದೀರಲ್ಲ, ವಿತ್ ಸನ್ರೂಫ್ ಕೂಡ ಇದರಲ್ಲಿ ನಿಮ್ಗೆ ಬರುತ್ತೆ. ಈ ಕ್ಲಾಸ್ ಅಂತ ಹೇಳಿದ್ರೆ ಒನ್ ಆಫ್ ದ ಲಕ್ಸುರಿ ಕಾರ್ ಅಂತ ಕೂಡ ಹೇಳ್ಬೋದು. ಒಳಗಡೆ ಒಂದ್ಸರಿ ಕಾರ್ ಒಳಗಡೆ ಕೂತ್ಕೊಂಡು ನೀವು ಗಾಡಿ ಫೀಲ್ ನೋಡಿದ್ರೆ ನಿಮ್ಗೆ ನಿಜವಾಗ್ಲೂ ಈ ಗಾಡಿ ಯಾವ ತರ ಅಂತ ಗೊತ್ತಾಗುತ್ತೆ. ಸರ್ ಏನ್ ಪ್ರೈಸ್ ಇದೆ ಸರ್? ಮಾರ್ಕೆಟ್ ನಿಮಗೆ ಗೊತ್ತು ಈ ಗಾಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೀವೇ ಹೇಳಿ ಸರ್. ಏನ್ ಆಫರ್ ಸರ್? ನಮ್ಗೆ ನೋಡಿ ಸರ್, ಮಾರ್ಕೆಟ್ ಜಾಸ್ತಿ ಇದೆ ನನ್ಗೆ ಗೊತ್ತು ಸರ್. ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ ಶೋರೂಮ್ ಅಲ್ಲಿ ಒಳ್ಳೆ ಗಾಡಿ ಮತ್ತೆ ಒಳ್ಳೆ ಪ್ರೈಸ್ ಕೊಡ್ತೀರಾ ಅಂತ ಒಂದು ಕಾನ್ಫಿಡೆನ್ಸ್. ಈಗ ಲೋನ್ ಎಷ್ಟಾಗುತ್ತೆ ಮತ್ತೆ ಏನ್ ಪ್ರೈಸ್ಗೆ ನಮ್ ಚಾನಲ್ ಮುಖಾಂತರ ಬರೋರಿಗೆ ಕೊಡ್ತೀರಾ ಹೇಳಿ ಸರ್? ಸರ್ ಮಾರ್ಕೆಟ್ ಬಂದು 12 ಲಕ್ಷ ಇದೆ ಈ ಗಾಡಿ ಪ್ರೈಸ್. ನೀವು ಮಾರ್ಕೆಟ್ ಚೆಕ್ ಮಾಡ್ಕೋಬಹುದು. 12 ಲಕ್ಷದಿಂದ ಯಾರು ಕಮ್ಮಿ ಕೊಡೋದಿಲ್ಲ. ನಿಮ್ಮ ಚಾನಲ್ಸ್ ಅವರಿಗೆ ಏನ್ ಸರ್ ನೀವು ಆಫರ್ ಮಾಡ್ತೀರಾ ನೀವೇ ಹೇಳಿ ಸರ್. ಸರ್ ಎಷ್ಟು ಒಂದು 11 lakhsಗೆ ಕ್ಲೋಸ್ ಆಗುತ್ತಾ ಸರ್? ಇನ್ನೂ ಕೂಡ ಸರ್ ಆ ಸಲ ಆಫರ್ ಒಂದು 10.5 ಇನ್ನು ಕೂಡ ಹೋಗಿ ಸರ್. ಹೇಳ್ಬಿಡಿ ಸರ್, ನೀವೇ ಹೇಳ್ಬಿಡಿ ಸರ್. ಆ ಆಫರ್ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ನೀವೇ ಒಂದ್ಸರಿ ಹೇಳ್ಬಿಡಿ. ನಿಮ್ ಕಡೆಯಿಂದ ಚಾನಲ್ ಕಡೆಯಿಂದ ಬಂತು ಅಂತ ಹೇಳಿದ್ರೆ ಆ ಸಲ ಆಫರ್ ಈ ಸತಿ ಕೊಡ್ತಾ ಇದೀವಿ. 9.5 ಲಕ್ಷ ರೂಪಾಯಿಗೆ 2011 ಮಾಡಲ್ ಸಿಂಗಲ್ ಓನರ್ 350 ಕೊಡ್ತಾ ಇದೀನಿ, 250 ಕೊಡ್ತಾ ಇದೀನಿ. ಅದು ಚಾಲೆಂಜಿಂಗ್ ಪ್ರೈಸ್ ಸರ್. ಮಾರ್ಕೆಟ್ ಅಲ್ಲಿ ಯಾರು ಕೊಡೋದಿಲ್ಲ. ಸಿಂಗಲ್ ಓನರ್ ವೆಹಿಕಲ್ ಸರ್. ಇದಕ್ಕೆ ಲೋನ್ ಅಮೌಂಟ್ ಎಷ್ಟು ಸಿಗಬಹುದು ಸರ್? ಪ್ರೀಮಿಯಂ ವೆಹಿಕಲ್ ನೀವು ಮ್ಯಾಕ್ಸಿಮಮ್ 2013 ಅಂಡ್ ಅಬೌವ್ ಇದ್ರೆ ಮಾತ್ರ ಲೋನ್ ಆಗ್ತದೆ. 11 ಮಾಡಲ್ಗೆ ಲೋನ್ ಆಗಲ್ಲ. ಕ್ಯಾಶ್ ಬಯರ್ಸ್ ಮಾತ್ರ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಬಂದು ತಗೋಬಹುದು ಸರ್. ಸೊ 9.5 ಲಕ್ಷ ರೂಪಾಯಿಗೆ 9.5 ಲಕ್ಷ ಸಿಂಗಲ್ ಓನರ್ ಗಾಡಿ E250 ಕೊಡ್ತಾ ಇದೀನಿ. ಅದು ಚಾಲೆಂಜಿಂಗ್ ಪ್ರೈಸ್ ಸರ್. ಯಾರಾದ್ರೂ ಕೊಟ್ರೆ ಅಂತ ಹೇಳಿದ್ರೆ ಫ್ರೀ ಗಾಡಿ ಸರ್ ಇದು. ಸೊ ಕೇಳ್ಕೊಂಡ್ರಲ್ಲ, ಸೊ ಆದಷ್ಟು ಬೇಗ ಬನ್ನಿ ಈ ಗಾಡಿ ಕೂಡ ಬುಕ್ ಮಾಡಿ. ಸೊ ಅದೇ ರೀತಿ ಮತ್ತೆ ಒಂದು ಮಹಾರಾಷ್ಟ್ರ MS ರಿಜಿಸ್ಟ್ರೇಷನ್ Hyundai i10 ಇರುತ್ತೆ. ಮ್ಯಾಗ್ನಾ ವೇರಿಯಂಟ್ 2010 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಸರ್ ಎಷ್ಟು ಕಿಲೋಮೀಟರ್ ಓಡಿದೆ ಮತ್ತೆ ಏನ್ ಪ್ರೈಸ್ ಇದೆ ಸರ್? ಇದು ಬಂದ್ಬಿಟ್ಟು 70 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. 70,000 ಓಡಿದೆ. 70,000 ಓಡಿದೆ ಸರ್. ಸಿಂಗಲ್ ಓನರ್
ಸರ್ ಇದು ಬಂದ್ಬಿಟ್ಟು ಕೆ ನಂಬರ್ ಸಮೇತ ಬೇಕಂತ ಹೇಳಿದ್ರೆ 2,45,000 ರೂಪಾಯಿ ಕೊಡ್ತೀವಿ. NOC ಸಮೇತ ಬೇಕು ಅಂತ ಹೇಳಿದ್ರೆ 2 ಲಕ್ಷ ರೂಪಾಯಿ ಈ ಗಾಡಿ ಕೊಡ್ತೀವಿ ಸರ್. ಬರೀ 2 ಲಕ್ಷ ರೂಪಾಯಿ ಇದೆ ಸರ್ ಗಾಡಿ. NOC ಸಮೇತ ಕೊಡ್ತೀವಿ. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಬಂದು ಒಂದು ಫಾರ್ಚುನರ್ ಸರ್. ದೊಡ್ಡ ಗಾಡಿ ಬೇಕು ನಮಗೆ, 4x4 ಗಾಡಿನೇ ಬೇಕು ಅಂತ ಕೇಳೋರಿಗೆ ಒಂದು ಫಾರ್ಚುನರ್ HR ರಿಜಿಸ್ಟ್ರೇಷನ್ 2000 ಏನ್ ಮಾಡಿ ಸರ್ ಇದು 2012 ಮಾಡಲ್ ನ್ಯೂ ಶೇಪ್ ಸರ್. ಇದು ಎಷ್ಟಾಗಿರೋದು ಏನ್ ಸರ್? ಓನರ್ ಎಷ್ಟಾಗಿದೆ? ಥರ್ಡ್ ಓನರ್ ಆಗಿದೆ. 2012 ಮಾಡಲ್ ಥರ್ಡ್ ಓನರ್ ಆಗಿದೆ. ಇದು ನಿಮ್ಗೆ 90,000 ಚಿಲ್ಲರೆ ಓಡಿದೆ ಗಾಡಿ. ಗಾಡಿ ನೋಡಬಹುದು ನೀವು, ಒಳ್ಳೆ ಮೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿ ಬಂದ್ಬಿಟ್ಟು NOC ಸಮೇತ ಕೊಡ್ತೀವಿ. ಈ ಗಾಡಿ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಸರ್ 11,500 ಹೇಳ್ತಾ ಇದಾರೆ. ನಾವು NOC ಸಮೇತ ಯಾರಾದ್ರೂ ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ 9.5 ಲಕ್ಷ ರೂಪಾಯಿ ಕೊಡ್ತೀನಿ ಸರ್ ಈ ಗಾಡಿ. ಸೊ ಫಾರ್ಚುನರ್ ಲವರ್ಸ್ ಇದ್ರೆ 9.5 ಲಕ್ಷ ರೂಪಾಯಿಗೆ ಬೆಸ್ಟ್ ಪ್ರೈಸ್ ಅಂತ ಕೂಡ ಹೇಳ್ಬೋದು. 2012 ಮಾಡೆಲ್ ಫಾರ್ಚುನರ್ 9.5 ಲಕ್ಷ ರೂಪಾಯಿ ಈ ಗಾಡಿ ವಿತ್ NOC ಸಮೇತ ಸಿಗುತ್ತೆ. ಇಂಟ್ರೆಸ್ಟೆಡ್ ಇರೋರು ದಯವಿಟ್ಟು ಆಗದಷ್ಟು ಬೇಗ ಬನ್ನಿ, ಈ ಗಾಡಿನ ಬುಕ್ ಮಾಡಬಹುದು. ಸೊ ಅದೇ ರೀತಿ ನೋಡ್ತಾ ಇದೀರಲ್ಲ, ನೆಕ್ಸ್ಟ್ ಕಾರ್ ಬನ್ನಿ ನಿಮ್ಗೆ ವೋಲ್ಕ್ಸ್ ವ್ಯಾಗನ್ ವೆಂಟೋ ಕೂಡ ಇರುತ್ತೆ. ಏನ್ ಡೀಟೇಲ್ಸ್ ಇದು ಸರ್? ಇದು 2011 ಸೆಕೆಂಡ್ ಓನರ್ ಸರ್. ಇದು ಆಟೋಮೆಟಿಕ್ ವೇರಿಯಂಟ್, ಹೈಲೈನ್ ಪೆಟ್ರೋಲ್ ಇಂಜಿನ್, ಪೆಟ್ರೋಲ್ ವೇರಿಯಂಟ್ ಸರ್. ಓಕೆ ಸರ್ ಈ ಗಾಡಿ ಬಂದ್ಬಿಟ್ಟು 70 ಚೇಂಜ್ ಓಡಿದೆ. ಇದು ಗಾಡಿ ನೋಡಬಹುದು ನೀವು, ಒಳ್ಳೆ ಮೆಂಟ್ ಕಂಡೀಷನ್ ಅಲ್ಲಿ ಇದೆ, ಟೆಸ್ಟ್ ಅಲ್ಲಿ ಇದೆ ಗಾಡಿ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,85,000 ಕೋಟ್ ಮಾಡ್ತಾ ಇದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 3,60,000 ಗೆ ಈ ಗಾಡಿ ಕೊಡ್ತೀವಿ. ಸೊ 3,60,000 ರುಪೀಸ್ಗೆ ನಿಮ್ಗೆ ವೋಲ್ಕ್ಸ್ ವ್ಯಾಗನ್ ವೆಂಟೋ 2011 ಮಾಡೆಲ್, ಅದನ್ನು ಕೂಡ ನಿಮ್ಗೆ ಹೈ ಲೈನ್ ಆಟೋಮ್ಯಾಟಿಕ್ ಗಾಡಿ ಇರುತ್ತೆ. ಸೊ ನನ್ನ ಪ್ರಕಾರ ಕೇಳಿದ್ರೆ ನಿಮ್ಗೆ ಈ ಗಾಡಿ ಕೂಡ ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಇಂಟ್ರೆಸ್ಟೆಡ್ ಇದ್ರೆ ದಯವಿಟ್ಟು ಬೇಗ ಬನ್ನಿ, ಆಗದಷ್ಟು ಬೇಗ ಬನ್ನಿ. ಗಾಡಿ ಬುಕ್ ಮಾಡಿದ್ರೆ ಮಾತ್ರ ನಿಮ್ಗೆ ಈ ಆಷಾಢದಲ್ಲಿ ಆಫರ್ ಇಂದ ಗಾಡಿಗಳು ಸಿಗುತ್ತೆ. ಆಷಾಢ ಅಕಸ್ಮಾತ್ ನೀವು ಕಳ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ ಮತ್ತೆ ಈ ರೇಟ್ ಅಲ್ಲಿ ನಿಮ್ಗೆ ಈ ಗಾಡಿ ಸಿಗೋದಿಲ್ಲ. ಸೊ ನೆಕ್ಸ್ಟ್ ಗಾಡಿ ನೋಡ್ತಾ ಇದೀರಲ್ಲ, ಮತ್ತೆ ಒಂದು ಸ್ಕೋಡಾ ಗಾಡಿ ಇರುತ್ತೆ ಬ್ಲಾಕ್ ಕಲರ್ ಅಲ್ಲಿ. ಈ ಗಾಡಿ ಕೂಡ ನಿಮ್ಗೆ ವೆಲ್ ಮೇಂಟೈನ್. ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ಸ್ಕೋಡಾ ರಾಪಿಡ್ ಆಂಬಿಯನ್ಸ್ ಅಂತ ಹೇಳ್ಬಿಟ್ಟು ಸರ್. ಇದು ಬಂದು 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಗಾಡಿ ನೋಡಬಹುದು 80,000 ಕಿಲೋಮೀಟರ್ಸ್ ಚೇಂಜ್ ಓಡಿದೆ ಸರ್. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 18 ಬರ್ತದೆ, ಹೈವೇ 20+ ಸಿಗ್ತದೆ. ಇದರಲ್ಲೂ ನಿಮ್ಗೆ ಏರ್ ಬ್ಯಾಗ್, ABS ಸಿಗ್ತದೆ, ಕ್ಲೈಮೇಟ್ ಕಂಟ್ರೋಲ್ AC ಸಿಗ್ತದೆ. ಗಾಡಿ ನೋಡಬಹುದು ನೀವು, ಶೋರೂಮ್ ಟೆಸ್ಟ್ ಅಲ್ಲಿ ಇದೆ, ಎಲ್ಲ ಶೋರೂಮ್ ಸರ್ವಿಸ್ ಇದೆ ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿನಲ್ಲಿ, ನೀವು ನೋಡಬಹುದು. ಸೊ ಬ್ಯೂಟಿ ಅಂತಾನೆ ಹೇಳ್ಬೋದು ಸರ್ ಈ ಗಾಡಿಗೆ. ಓಕೆ, ಸೊ ಡೀಸೆಲ್ ಇಂಜಿನ್ ಇರೋದ್ರಿಂದ ಈ ಗಾಡಿ ಕೂಡ ನಿಮಗೆ ಆಲ್ಮೋಸ್ಟ್ 20 ಅಂತೂ ಮೈಲೇಜ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಇದರಲ್ಲೂ ಕೂಡ ನಿಮಗೆ 4 ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಕೂಡ ಸಿಗುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಫುಲ್ಲಿ ಲೋಡೆಡ್ ಗಾಡಿ ವಿತ್ ABS, ಏರ್ ಬ್ಯಾಗ್ಸ್ ಪ್ರತಿಯೊಂದು ಇದರಲ್ಲೂ ಕೂಡ ನಿಮಗೆ ಫಿಟ್ ಆಗಿರುತ್ತೆ, ಫ್ಯಾಕ್ಟರಿ ಫಿಟೆಡ್ ಇರುತ್ತೆ. ಸರ್ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಲ್ಲ, ಮತ್ತೆ ಚಾನಲ್ ಮುಖಾಂತರ ಬರೋರಿಗೆ ಏನ್ ರೇಟ್ ಕೊಡ್ತಾ ಇದ್ದೀರಾ? ಇದು ಬಂದ್ಬಿಟ್ಟು 4,65,000 ಕೋಟ್ ಮಾಡ್ತಾ ಇದೀವಿ. ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 13 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 4,40,000 ಗೆ ಕೊಡ್ತೀನಿ ಸರ್. ಲೋನ್ ಎಷ್ಟಾಗುತ್ತೆ ಸರ್? ಪ್ರೊಫೈಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ 4 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿಗೆ. ಡೌನ್ ಪೇಮೆಂಟ್ 30,000 ತಗೊಬನ್ನಿ ಸರ್. ಬರೀ 30,000 ರೂಪಾಯಿಗೆ ನಿಮ್ಗೆ ಸ್ಕೋಡಾ ಸಿಗ್ತಾ ಇದೆ. 30,000 ರೂಪಾಯಿ ಡೌನ್ ಪೇಮೆಂಟ್ ಅಲ್ಲಿ ಯಾರು ಗಾಡಿ ಕೊಡಲ್ಲ ನಿಮಗೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಒಳ್ಳೆ ಹ್ಯಾಂಡ್ಸಮ್ ಸ್ಯಾಲರಿ ಇರಬೇಕು. ಮೋರ್ ದನ್ 25,000 ಸ್ಯಾಲರಿ ಇದ್ರೆ ಈ ಗಾಡಿ ಆರಾಮಾಗಿ ನೀವು ತಗೊಂಡೋಗ್ಬೋದು. ಜೊತೆಗೆ ಸಿಬಿಲ್ ಸ್ಕೋರ್ ಕೂಡ ಇರಬೇಕು, ಮೋರ್ ದನ್ 700 ಇರಬೇಕು, ತುಂಬಾನೇ ಇಂಪಾರ್ಟೆಂಟ್. ಸ್ಯಾಲರಿ ಇರಬೇಕು ಅಥವಾ ಬಿಸ್ನೆಸ್ ವಿತ್ IT ಇದ್ರೆ ಮಾತ್ರ ನಿಮ್ಗೆ ಈಸಿಯಾಗಿ ಲೋನ್ ಆಗಕ್ಕೂ ಸಾಧ್ಯ. ಸೊ ನೆಕ್ಸ್ಟ್ ಗಾಡಿ ಹಾಗೆ ನೋಡ್ತಾ ಇದೀರಲ್ಲ, ಟೊಯೋಟಾ ಇಟಿಯಾಸ್ ಗಾಡಿ ಒಂದು ಕೂಡ ಇದೆ. ಇಟಿಯಾಸ್ ಲೀವಾ ಇರುತ್ತೆ, KS01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಗಾಡಿ. ಇಟಿಯಾಸ್ ಲೀವಾ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗೋದು ತುಂಬಾನೇ ಅಪರೂಪ. 2012 ಮಾಡೆಲ್ ಗಾಡಿ, ಸೆಕೆಂಡ್ ಓನರ್ ಆಗಿರುತ್ತೆ. ಡೀಸೆಲ್ ಇಂಜಿನ್ ಅಲ್ಲ ಸರ್ ಇದು? ಹೌದು ಸರ್, ಡೀಸೆಲ್ ಇಂಜಿನ್. ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು 75,000 ಓಡಿದೆ ಸರ್. ಇದು ವೆಲ್ ಮೇಂಟೈನ್ ಆಗಿದೆ ಡೀಸೆಲ್ ಇಂಜಿನ್. ಸರ್ ಇದ್ರ ಫೀಚರ್ಸ್ ತಿಳ್ಕೊಳ್ಳೋಕೆ ಅಂತ ಹೇಳಿದ್ರೆ ಸರ್, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರ್ತದೆ. ಮತ್ತೆ ಮೈಲೇಜ್ ನೋಡಕ್ ಹೋದ್ರೆ ನೀವು ಸಿಟಿಯಲ್ಲಿ 20 ಬರ್ತದೆ, ಹೈವೇ 20+ ಸಿಗ್ತದೆ ಸರ್. ಇನ್ನೊಂದು ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಟೊಯೋಟಾ ಇಂಜಿನ್ ಸರ್ 5 ಲಕ್ಷ ಕಿಲೋಮೀಟರ್ ಗಂಟ ಇಂಜಿನ್ ಓಡ್ತದೆ ಸರ್. ತುಂಬಾ ಜನ ಕೇಳ್ತಾ ಇದ್ರು ಇಟೋಸ್ ಅಂತ ಹೇಳ್ಬಿಟ್ಟು. ಲಾಸ್ಟ್ ವಿಡಿಯೋದಲ್ಲಿ ನನಗೆ ಕೇಳ್ತಾ ಇದ್ರು ಟೊಯೋಟಾ ಇಟೋಸ್ ಬೇಕು ಅಂತ ಹೇಳ್ಬಿಟ್ಟು. ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಈ ಗಾಡಿ ತಗೊಂಡ್ಬಂದಿದ್ದೀನಿ ಸರ್. ಮಾರ್ಕೆಟಿಂಗ್ ಅಲ್ಲಿ ನಿಮಗೆ ಪೆಟ್ರೋಲ್ ಶಿಫ್ಟ್ ಗಿಂತ ಕಮ್ಮಿ ಪ್ರೈಸ್ ಅಲ್ಲಿ ಈ ಗಾಡಿ ನಾನು ನಿಮಗೆ ಕೊಡ್ತೀನಿ ಸರ್. ಏನ್ ಪ್ರೈಸ್ ಅಲ್ಲಿ ಕೊಡ್ತೀರಾ ಸರ್? GT ಡೀಸೆಲ್ ಇಂಜಿನ್. ಹೌದು ಸರ್. ಇದು ಬಂದ್ಬಿಟ್ಟು ಸರ್ 3,95,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 3,75,000 ಗೆ ಕೊಡ್ತೀವಿ ಈ ಗಾಡಿ. ಸೊ ವೀಕ್ಷಕರೇ, ನನ್ನ ಪ್ರಕಾರ ಕೇಳಿದ್ರೆ ಒಂದು ಸ್ವಿಫ್ಟ್ ಗಾಡಿ ತಗೋಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ದಯವಿಟ್ಟು ಕ್ಯಾನ್ಸಲ್ ಮಾಡಬೇಡಿ. ಏನಕ್ಕಂತ ಹೇಳಿದ್ರೆ ಸ್ವಿಫ್ಟ್ ಗಿಂತ ಹೈ ಬಿಲ್ಡ್ ಕ್ವಾಲಿಟಿ ಗಾಡಿ ಇಟಿಯಾಸ್ ಲೀವಾ ಮಾರ್ಕೆಟ್ ಅಲ್ಲಿ ಹೈ ಡಿಮ್ಯಾಂಡ್ ವೆಹಿಕಲ್. ಏನಕ್ಕೆ ಅಂತ ಹೇಳಿದ್ರೆ ಇದ್ರದ್ದು ಕಿಲೋಮೀಟರ್ಸ್ ಎಂಜಿನ್ ಆರಾಮಾಗಿ ನಿಮ್ಗೆ 3.5 4 ಲಕ್ಷ 5 ಲಕ್ಷ ತನಕ ಓಡುವಂತಹ ಇದು ಕಾರು. ಡೀಸೆಲ್ ಎಂಜಿನ್ ಅಂತ ಹೇಳಿದ್ರೆ ನಿಮ್ಗೆ 20+ ನಿಮ್ಗೆ ಮೈಲೇಜ್ ಕೂಡ ಇದರಲ್ಲಿ ಸಿಗುತ್ತೆ. ಸೊ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಬೇಕು, ಒಳ್ಳೆ ಪ್ರೈಸ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ನನ್ನ ಪ್ರಕಾರ ಇವ್ರು ಕೊಡ್ತಾ ಇರೋದು ಈ ಪ್ರೈಸ್ ತುಂಬಾನೇ ಸೂಪರ್ ಪ್ರೈಸ್ ಅಂತ ಹೇಳ್ತೀನಿ. ಸೊ ಆಗದಷ್ಟು ಬೇಗ ಬನ್ನಿ, ಈ ಗಾಡಿನ ಬುಕ್ ಮಾಡ್ಕೊಂಡು ತಗೊಂಡ್ ಹೋಗ್ಬೋದು. ಸೊ ನೆಕ್ಸ್ಟ್ ಕಾರ್ ಅದೇ ರೀತಿ ನೋಡ್ತಾ ಇದ್ರಲ್ಲ, ವೋಲ್ಕ್ಸ್ ವ್ಯಾಗನ್ ಪೋಲೋ ಗಾಡಿ, HR ರಿಜಿಸ್ಟರ್ಡ್, ಒಳ್ಳೆ ಆರೆಂಜ್ ಕಲರ್ ಅಲ್ಲಿ ಸಿಗುತ್ತೆ ಈ ಗಾಡಿ. ಏನ್ ಡೀಟೇಲ್ ಸರ್ ಇದು? ಸರ್ ಇದು 2016 ಮಾಡಲ್ 1.5 ಲೀಟರ್ ಇಂಜಿನ್ ಸರ್. ಇದು ಡೀಸೆಲ್ ಇಂಜಿನ್ ಆಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ ಬರ್ತದೆ ಗಾಡಿ ಸರ್. ಇದ್ರ ಮೈಲೇಜ್ ಬಂದ್ಬಿಟ್ಟು ನಿಮ್ಗೆ ಸಿಟಿಯಲ್ಲಿ 18 ಬರ್ತದೆ, ಹೈವೇ 20+ ಸಿಗ್ತದೆ ಸರ್. ಇದು 2016 ಆಗಿರೋದ್ರಿಂದ NOC ಸಮೇತ ಕೊಡ್ತೀವಿ ಸರ್. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಓಕೆ, ಏನ್ ಪ್ರೈಸ್ ಅಲ್ಲಿ ಸರ್? ಸರ್ KA ನಂಬರ್ ಸಮೇತ ತಗೊಂಡ್ರೆ 6.5 ಲಕ್ಷ ರೂಪಾಯಿ ಇದೆ ಸರ್. ಇದು NOC ಸಮೇತ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬರೀ
4,80,000 ರೂಪಾಯಿಗೆ ವಿತ್ NOC ಕೊಡ್ತೀನಿ ಸರ್ ಈ ಗಾಡಿ. ಓಕೆ, ಮಾಡಿ ಮತ್ತೊಂದ್ಸರಿ ಹೇಳ್ತೀರಾ ಸರ್ 2016 ಸಿಂಗಲ್ ಓನರ್ 2016 ಮಾಡಲ್, ಯಾರು ಮಾರ್ಕೆಟ್ ಅಲ್ಲಿ ಕೊಡಲ್ಲ. 4,80,000 ರೂಪಾಯಿಗೆ ವಿತ್ NOC ಕೊಡ್ತೀನಿ ಸರ್. ಓಕೆ ಸರ್, ಅಕಸ್ಮಾತ್ ಕರ್ನಾಟಕ ಮಾಡಿ ಲೋನ್ ಬೇಕು ಅಂದ್ರೆ ಇದರಲ್ಲಿ ಎಷ್ಟು ಲೋನ್ ಸಿಗ್ಬೋದು ಸರ್? ಲೋನ್ ಬೇಕಂತ ಹೇಳಿದ್ರೆ ಕರ್ನಾಟಕ ನಂಬರ್ ಸಮೇತ ಲೋನ್ ಮಾಡಿಸ್ಕೊಡ್ತೀವಿ. ಅದು ನಿಮ್ಗೆ ಲೋನ್ 5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಸೊ ಹಾಗಿದ್ರೆ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಓಕೆ, ಸೊ ವೀಕ್ಷಕರೇ ನೋಡಿದ್ರಲ್ಲ, ಅಕಸ್ಮಾತ್ ನೀವು ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಕರ್ನಾಟಕ ನಂಬರ್ ಬಂತು ಅಂತ ಹೇಳಿದ್ರೆ 5 ಲಕ್ಷ ರೂಪಾಯಿ ಇದಕ್ಕೆ ಲೋನೇ ಸಿಗುತ್ತೆ. ಸೊ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಆಗುತ್ತೆ. ಸೊ ಆದಷ್ಟು ಬೇಗ ಬನ್ನಿ, ಈ ಗಾಡಿ ಕೂಡ ನಿಮಗೆ ಬೇಕಂದ್ರೆ ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಆಷಾಢ ಮುಗಿಯೋಕೆ ಮುಂಚೆ ಈ ಗಾಡಿ ಬುಕ್ ಮಾಡಿದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಈ ಗಾಡಿ ಕೂಡ ನಿಮಗೆ ಸಿಗುತ್ತೆ. ಸರ್ ನೆಕ್ಸ್ಟ್ ವೆಹಿಕಲ್, ಸೊ ಹಾಗೆ ನೋಡ್ತಾ ಇರಲ್ಲ, ನೆಕ್ಸ್ಟ್ ವೆಹಿಕಲ್ ಬಂದು ಸ್ವಿಫ್ಟ್ ಡಿಸೈರ್ ಇರುತ್ತೆ ವೈಟ್ ಕಲರ್ ಅಲ್ಲಿ. ಈ ಗಾಡಿ ಕೂಡ ನಿಮಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ HR ರಿಜಿಸ್ಟರ್ಡ್ ಗಾಡಿ, ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಇದೆ. ಇದರಲ್ಲೂ ಕೂಡ ನಿಮಗೆ 4 ಬ್ರಾಂಡ್ ನ್ಯೂ ಕಂಡೀಷನ್ ಅಪೋಲೋ ಕಂಪನಿ ಟೈರ್ ಕೂಡ ಸಿಗ್ತಾ ಇದೆ. ಏನ್ ಮಾಡಲ್ ಸರ್ ಇದು? ಸರ್ ಇದು 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸರ್ ಇದು HR ರಿಜಿಸ್ಟ್ರೇಷನ್ ಇದೆ, ಬಟ್ ಕೆ ಆಗಿದೆ, NOC ನಂಬರ್ ಎಲ್ಲ ಬಂದಿದೆ, ನಂಬರ್ ಮಾತ್ರ ಆಗ್ಬೇಕು. ಓಕೆ ಸರ್ ಈ ಗಾಡಿ ಬಂದ್ಬಿಟ್ಟು ಮಾರ್ಕೆಟ್ 4,85,000 ಇದೆ ಸರ್. ಓಕೆ, ನಿಮ್ಮ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ ಸರ್ 4,30,000 ರೂಪಾಯಿಗೆ ಸ್ವಿಫ್ಟ್ ಡಿಸೈರ್ ಕೊಡ್ತೀನಿ. ಅದು 2012 ಮಾಡಲ್ ಸಿಂಗಲ್ ಓನರ್, ಯಾರು ಮಾರ್ಕೆಟ್ ಅಲ್ಲಿ ಕೊಡಲ್ಲ ಸರ್. ಸೊ ಡಿಸೈರ್ ಬೇಕು ಅಂತ ಕೇಳೋರಿಗೆ ಈ ಗಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ನಿಂತಿದೆ. ಇದಕ್ಕೂ ಕೂಡ ಒಂದ್ಸರಿ ನಂಬರ್ ಆಯ್ತು ಅಂತ ಹೇಳಿದ್ರೆ ಈಸಿಯಾಗಿ ಇದಕ್ಕೂ ಕೂಡ ನಿಮ್ಗೆ ಲೋನ್ ಸಿಗುತ್ತೆ.